ಭ್ರಷ್ಟಾಚಾರ ತೊಲಗಲಿ, ತೊಲಗಲಿ ತೊಲಗಲಿ, ಭ್ರಷ್ಟಾಚಾರ ತೊಲಗಲಿ, ತೊಲಗಲಿ ತೊಲಗಲಿ, ಭ್ರಷ್ಟಾಚಾರ ತೊಲಗಲಿ. बोलो भारत माता की जय, बोलो भारत माता की जय. वंदे मातरम, वंदे मातरम, वंदे मातरम. बोलो भारत माता की जय, बोलो भारत माता की जय. वंदे मातरम, वंदे मातरम, वंदे मातरम. ತೊಲಗಲಿ ಭ್ರಷ್ಟಾಚಾರ ತೊಲಗಲಿ, ತೊಲಗಲಿ ತೊಲಗಲಿ. ಭ್ರಷ್ಟಾಚಾರ. ಸ್ಥಳದ ಬಗ್ಗೆ ಕೇಸನ್ನು ದಾಖಲಿಸ್ತೇವೆ, ದೂರನ್ನು ದಾಖಲಿಸ್ತೇವೆ ಅಂತ ಹೇಳಿ ಇದುವರೆಗೆ ಯಾವುದೇ ದೂರನ್ನು ಇವತ್ತು ಈ ಒಂದು ಪಂಚಾಯತ್ ಮುಂದೆ ಬಂದು ನಿಲ್ಲುವಾಗೆ ಮಾಡಿದ್ದಾರೆ. ಇದರ ವಿರುದ್ಧ ನಮ್ಮೆಲ್ಲರ ಹೋರಾಟ ಆಗಿದೆ. ಹಾಗೆ ಈ ನ್ಯಾಯಕ್ಕಾಗಿ ಒಂದಾಗೋಣ ಅಂತ ಹೇಳಿದ್ರೆ ನಮ್ಮ ಗ್ರಾಮ ಈ ಒಂದು ಪ್ರಜಾ ದೇಗುಲ ಭ್ರಷ್ಟಾಚಾರ ಮುಕ್ತವಾಗಿ ಇದ್ದು ಇನ್ನು ಮುಂದೆ ಈ ಎರಡು ಗ್ರಾಮದ ಭ್ರಷ್ಟಾಚಾರ ಮುಕ್ತವಾಗಿ ನಾವೆಲ್ಲರೂ ಒಗ್ಗಟ್ಟಿನಿಂದ ಹೋರಾಡಿ ಒಂದು ಇಡೀ ಒಗ್ಗಟ್ಟಿನ ಪ್ರದರ್ಶನದ ಮೂಲಕ ನಾವು ಸಮಾಜಕ್ಕೆ ಒಂದು ಒಳ್ಳೆಯ ಭ್ರಷ್ಟಾಚಾರ ಮುಕ್ತ ಗ್ರಾಮ ಎಂದು ಸಾರಬೇಕು. ಒತ್ತಾಯ ಮಾಡುವಂಥದ್ದು ಇವತ್ತು ಯಾವ ಉದ್ದೇಶಕ್ಕೋಸ್ಕರ ಅವರನ್ನ ರಕ್ಷಣೆ ಮಾಡಲಿಕ್ಕೆ ಹೊರಟಿದ್ದಾರೆ ಅಂತ ಹೇಳುವಂಥ ಬಗ್ಗೆ ನಮಗೆ ಗೊಂದಲ ಇದೆ. ಜನಗಳಿಗೆ ಅದರ ಬಗ್ಗೆ ಸರಿಯಾದಂಥ ಮಾಹಿತಿಯನ್ನು ಕೊಡಿ. ಯಾವ ಉದ್ದೇಶಕ್ಕೋಸ್ಕರ ಅವರನ್ನು ರಕ್ಷಣೆ ಮಾಡ್ತಾ ಇದ್ದೀರಿ, ಮತ್ತೆ ಇದುವರೆಗೆ ಅವರ ಮೇಲೆ ದೂರನ್ನು ದಾಖಲಿಸದಿರುವಂಥ ವಿಷಯವನ್ನು ನಾವು ಇಲ್ಲಿ ಪ್ರಸ್ತಾವನೆ ಮಾಡ್ತಾ ಇದ್ದೇವೆ. ಅದೇ ರೀತಿ ನಮಗೆಲ್ಲ ಗೊತ್ತಿರುವ ಹಾಗೆ ಪೇಟೆಯಲ್ಲಿ, ನಮ್ಮ ಮುಖ್ಯ ಪೇಟೆಯಲ್ಲಿ ಸಿಸಿ ಕ್ಯಾಮರಾವನ್ನು ಅಳವಡಿಕೆ ಮಾಡುವ ಮುಖಾಂತರ ಸಿಸಿ ಕ್ಯಾಮರಾವನ್ನು ಎಲ್ಲಿ ಬೇಕಾದ್ರೆ ಅಳವಡಿಕೆ ಮಾಡಲಿ, ನಾವು ಅದರದ್ದು ಅಭ್ಯಂತರ ಇಲ್ಲ. ಆದರೆ ನಮ್ಮ ಚಲನವಲನವನ್ನು ವೀಕ್ಷಿಸಲಿಕ್ಕೆ ಗ್ರಾಮ ಪಂಚಾಯತ್ ಸದಸ್ಯರುಗಳಿಗೆ ಹಕ್ಕನ್ನು ಕೊಟ್ಟು ಅವರು ನಾವು ಎಲ್ಲೆಲ್ಲ ಓಡಾಡ್ತಾ ಇದ್ದೇವೆ, ಗ್ರಾಮಸ್ಥರ ಏನು ಅವರವರ ಕೆಲಸಗಳಿಗೆ ಓಡಾಡ್ತಾ ಇದ್ದಾರೆ, ಅದನ್ನು ಮನೆಯಲ್ಲಿ ಕೂತು ವೀಕ್ಷಣೆ ಮಾಡುವಂಥ ಸರ್ವಾಧಿಕಾರಿ ಧೋರಣೆಯನ್ನು ಮಾಡಿರುವಂಥದ್ದನ್ನು ನಾವು ಈ ಸಂದರ್ಭದಲ್ಲಿ ಖಂಡಿಸ್ತಾ ಇದ್ದೇವೆ. ಎಲ್ಲ ಮಹಿಳೆಯರಿರ್ಬೋದು, ಮಾತೆಯರಿರ್ಬೋದು, ಅಥವಾ ಬೇರೆ ಬೇರೆ ವಿಭಾಗದಿಂದ ಹೋಗೋರು ಇರ್ಬೋದು, ಅವರವರ ವಾಹನದಲ್ಲಿ ಹೋಗೋರು ಇರ್ಬೋದು. ಆದರೆ ಅವರ ಚಲನವಲನವನ್ನು ವೀಕ್ಷಿಸಲಿಕ್ಕೆ ಇವರಿಗೆ ಯಾರು ರೈಟ್ ಕೊಟ್ಟದ್ದು? ಯಾರು ಕೂಡ ರೈಟ್ ಕೊಡಲಿಲ್ಲ. ಆದರೆ ಅದನ್ನೆಲ್ಲ ಮೀರಿ ಗ್ರಾಮ ಪಂಚಾಯತಲ್ಲಿ ಕೂತ್ಕೊಂಡು ಅಥವಾ ಅವರವರ ಮನೆಯಲ್ಲಿ ಕೂತ್ಕೊಂಡು ನಮ್ಮ ಸಿಸಿ ಕ್ಯಾಮರಾವನ್ನು ಪೇಟೆಯಲ್ಲಿ ಅಳವಡಿಕೆ ಮಾಡಿ ನಮ್ಮನ್ನು ವಾಚ್ ಮಾಡುವಂಥ ಅವಶ್ಯಕತೆ ಇವರಿಗೇನಿದೆ. ಹಾಗಾಗಿ ನಾವು ಇವತ್ತು ಎಲ್ಲರೂ ಕೂಡ ಧ್ವನಿಯಾಗುವಂಥ ಅನಿವಾರ್ಯತೆ ಇದೆ. ಬೇರೆ ಬೇರೆ ಅಭಿವೃದ್ಧಿ ಕೆಲಸವನ್ನು ಮಾಡಲಿಕ್ಕಿದೆ, ಅಥವಾ ಬೇರೆ ಬೇರೆ ಇಲಾಖೆಯಿಂದ ಬಂದಂಥ ಸವಲತ್ತನ್ನು ಗ್ರಾಮದ ಸದಸ್ಯರಿಗೆ, ಗ್ರಾಮದ ಎಲ್ಲ ಒಂದು ಮತದಾರರಿಗೆ ಹಂಚುವಂಥ ಕೆಲಸ ಇದೆ. ಅದನ್ನು ಬಿಟ್ಟು ಏನೋ ಸಿಸಿ ಕ್ಯಾಮರಾವನ್ನು ಅಳವಡಿಕೆ ಮಾಡಿ ಆಫೀಸಲ್ಲಿ ಕೂತು ಇದನ್ನು ವೀಕ್ಷಣೆ ಮಾಡುವಂಥ ವ್ಯವಸ್ಥೆಗಳು ಮಾಡಿರುವಂಥದ್ದನ್ನು ನಾವು ಈ ಸಂದರ್ಭದಲ್ಲಿ ಖಂಡಿಸ್ತಾ ಇದ್ದೇನೆ. ಏನು ಇವತ್ತು ಇಲ್ಲಿಂದ ಕಳ್ಳತನ ಆಗಿದೆ, ಆ ಕಳ್ಳತನ ಆಗಿರುವಂಥದ್ದನ್ನು, ಕಳ್ಳತನ ಆದಂಥ ವ್ಯವಸ್ಥೆಯನ್ನು ರಕ್ಷಿಸುವಂಥದ್ದು ಮತ್ತು ಅವ ಮಾಡಿರುವಂಥ ಭ್ರಷ್ಟಾಚಾರ ವ್ಯವಸ್ಥೆಯನ್ನು ರಕ್ಷಿಸುವಂಥ ವ್ಯವಸ್ಥೆಗಳು ಗ್ರಾಮ ಪಂಚಾಯತ್ ಆಡಳಿತ ವ್ಯವಸ್ಥೆಯಲ್ಲಿ ಆಗ್ತಾ ಇದೆಯಾ, ಅಥವಾ ಅದಕ್ಕೆ ಪೂರಕವಾಗಿ ಯಾರೆಲ್ಲ ಕೆಲಸ ಮಾಡ್ತಾ ಇದ್ದಾರೆ ಅಂತ ಹೇಳುವಂಥ ವಿಷಯವು ನಮಗೆ ಗೊತ್ತಾಗುವಂಥ ಅನಿವಾರ್ಯತೆ ಇದೆ. ಮುಂದಿನ ದಿನಗಳಲ್ಲಿ ಗ್ರಾಮ ಪಂಚಾಯತ್ನಲ್ಲಿ ಯಾವುದೇ ಅಂಥ ಭ್ರಷ್ಟಾಚಾರ ವ್ಯವಸ್ಥೆಯನ್ನು ಮಾಡಿಕೊಂಡು ಅಥವಾ ಭ್ರಷ್ಟಾಚಾರ ವ್ಯವಸ್ಥೆಯಲ್ಲಿ ತೊಡಗಿಸಿಕೊಂಡಿರುವಂಥ ಯಾವುದೇ ಅಧಿಕಾರಿ ಆಗಿರ್ಬೋದು, ಯಾರನ್ನು ಕೂಡ ಕ್ಷಮಿಸುವಂಥ ವ್ಯವಸ್ಥೆಗಳು ನಮ್ಮ ಊರಿನಲ್ಲಿಲ್ಲ. ಆ ಉದ್ದೇಶಕ್ಕೋಸ್ಕರ ನ್ಯಾಯಕ್ಕಾಗಿ ನಾವು ವೈಯಕ್ತಿಕವಾಗಿ ಮಾತುಕತೆ ಇಲ್ಲದಿದ್ದು ಕೂಡ ಈ ವ್ಯವಸ್ಥೆಗೆ ನ್ಯಾಯಕ್ಕೋಸ್ಕರಕ್ಕಾಗಿ ನಾವೆಲ್ಲರೂ ಕೂಡ ಒಂದಾಗುವಂಥ ಅನಿವಾರ್ಯತೆ ಬಂದಿದೆ. ಈ ಪ್ರತಿಭಟನೆ ಕೇವಲ ಗ್ರಾಮ ಪಂಚಾಯತ್ ಮುಂದೆ ಮಾತ್ರ ಅಲ್ಲ, ನಾವು ಇವತ್ತು ಅನಿವಾರ್ಯತೆ ಬಂದರೆ ತಾಲೂಕು ಪಂಚಾಯತಲ್ಲಿ ಕೂಡ ಹೋಗಿ ಕೂತ್ಕೊಳ್ಳುವಂಥ ಅನಿವಾರ್ಯತೆ ಬಂದರೆ ನಾವು ಕೂತ್ಕೊಳ್ತೇವೆ. ಯಾಕೆಂದರೆ ಇದರ ಅನಿವಾರ್ಯತೆಯನ್ನು ಉಂಟು ಮಾಡಿರುವಂಥದ್ದು. ಇವತ್ತು ಗ್ರಾಮ ಪಂಚಾಯತಲ್ಲಿ ನಾವು ಮೊನ್ನೆ ಕಳಕಳಿಯಲ್ಲಿ ವಿನಂತಿಯನ್ನು ಮಾಡಿಕೊಂಡೆವು. ಇದಕ್ಕೆ ಬೇಕಾದಂಥ ಏನು ಕಾನೂನಾತ್ಮಕವಾದಂಥ ವ್ಯವಸ್ಥೆಯನ್ನು ಮಾಡಿ, ಕಾನೂನಾತ್ಮಕವಾದಂಥ ಲಿಖಿತವಾಗಿ ಅವರನ್ನು ನಿರ್ಣಯ ಮಾಡಿ ಅವರನ್ನು ಗ್ರಾಮ ಪಂಚಾಯತಿನ ವ್ಯವಸ್ಥೆಗೆ ತಗೊಂಡ್ಬೇಡಿ ಅಂತ ಹೇಳುವಂಥ ಇದನ್ನು ಕೂಡ ನಾವು ಕೇಳಿದೆವು. ಅವರ 3 ತಿಂಗಳ ರಜೆ ಮುಗಿದ ತಕ್ಷಣ ಇಲ್ಲಿ ಬಂದು ತಂಬು ಕೊಡುವಂಥ ಕೆಲಸಗಳನ್ನು ಮಾಡಲಿಕ್ಕೆ ಕಂಪ್ಯೂಟರ್ನ ಎಳ್ಕೊಳ್ಳುವಂಥದ್ದು, ಕಂಪ್ಯೂಟರಿನ ಮುಖಾಂತರ ಇಲ್ಲಿ ಸಿಬ್ಬಂದಿಗಳು ಬಿಡದಿದ್ದಾಗ ಆದರೂ ಕೂಡ ಸಿಸಿ ಕ್ಯಾಮರಾದ ಫುಟೇಜ್ ಇತ್ತು, ಆದರೂ ಕೂಡ ಅವರ ಮೇಲೆ ಒಂದು ಪ್ರಕರಣ ದಾಖಲು ಮಾಡಲಿಲ್ಲ ಅಂತ ಹೇಳಿದರೆ ಇದರ ಹಿಂದೆ ಏನೋ ಒಂದು ಕಾರಣದ ಕೈಗಳು ಕೆಲಸ ಮಾಡ್ತವೆ ಅಂತ ಹೇಳುವಂಥ ಇದರ ಗುಮಾನಿಯ ಮೇಲೆ ನಾವೆಲ್ಲರೂ ಗ್ರಾಮಸ್ಥರು ಇವತ್ತು ಬೇರೆ ಬೇರೆ ಕಾರ್ಯಕ್ರಮಗಳ ಒತ್ತಡದ ನಡುವೆ ಕೂಡ ಇಷ್ಟು ಜನ ಸೇರಿದ್ದಾರೆ ಅಂತ ಹೇಳಿದರೆ ನಮ್ಮ ಈ ಒಂದು ವ್ಯವಸ್ಥೆ ಅಥವಾ ಇದು ಯಾರ ಪಕ್ಷ, ಯಾವ ಜಾತಿ, ಅದು ಯಾವ ಧರ್ಮವನ್ನು ಉಲ್ಲೇಖ ಮಾಡಿ ನಾವು ಪ್ರತಿಭಟನೆ ಮಾಡುವಂತಲ್ಲ. ಇವತ್ತು ನಮ್ಮ ಗ್ರಾಮ ದೇಗುಲದಲ್ಲಿ ಇಂಥ ವ್ಯವಸ್ಥೆ ಭ್ರಷ್ಟಾಚಾರ ಇರ್ಬೋದು ಅಥವಾ ಬೇರೆ ಬೇರೆ ನಮ್ಮ ವ್ಯಕ್ತಿಗ ವರ್ಚಸ್ಸಿಗೆ ಏಟಾಗುವಂಥ ಯಾವ ವ್ಯವಸ್ಥೆಯನ್ನು ಕೂಡ ನಾವು ಸಹಿಸಲಿಕ್ಕೆ ಸಾಧ್ಯ ಇಲ್ಲ. ನಾವು ತಾಲೂಕ್ ಪಂಚಾಯತ್ನ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಅವರಲ್ಲಿ ಒತ್ತಾಯ ಮಾಡ್ತಾ ಇದ್ದೇನೆ. ಈ ಏನು ಗ್ರಾಮ ಪಂಚಾಯತ್ನಾದಂಥ ಅವ್ಯವಹಾರದ ಬಗ್ಗೆ ತನಿಖೆ ಆಗಿದೆ, ಆ ತನಿಖಾ ವರದಿಯನ್ನು ಆದಷ್ಟು ಶೀಘ್ರವಾಗಿ ಈ ಒಂದು ಗ್ರಾಮ ಪಂಚಾಯತಿಗೆ ಕಳಿಸುವಂಥದ್ದು ಮತ್ತು ಮಾಧ್ಯಮದ ಮುಖಾಂತರ ಅಥವಾ ಜನಸಾಮಾನ್ಯರಿಗೆ ಪತ್ರಿಕಾ ಮಾಧ್ಯಮದ ಮುಖಾಂತರ ಪ್ರಸ್ತುತಪಡಿಸುವಂಥ ಅವಶ್ಯಕತೆ ಇದೆ. ಉಪಕರಣವನ್ನು ಕಳವು ಮಾಡಿದ ಬಗ್ಗೆ ಈಗಾಗಲೇ ನೀವು ಒಂದು ಸಾರಿ ಪಂಚಾಯತ್ ಎದುರು ಸೇರಿದೆ. ಈ ಬಗ್ಗೆ
ಪಂಚಾಯತ್ನಲ್ಲಿ ಒಂದು ವಿಶೇಷ ಸಭೆಯಾಗಿದೆ. ಸಭೆಯ ವರದಿಯನ್ನು ಮತ್ತು ತಾವೊಂದು ಮನವಿಯನ್ನು ಕೊಟ್ಟಿದ್ದೀರಿ, ಅದನ್ನು ಕೂಡ ತಾಲೂಕು ಪಂಚಾಯತಿಗೆ ಮುಂದಿನ ಕ್ರಮಕ್ಕಾಗಿ ಸಲ್ಲಿಸಿದೆ. ಅದರ ಬಗ್ಗೆ 9/9/2025 ಒಂದು ವಿಚಾರಣಾ ಸಮಿತಿಯನ್ನು ಮಾಡಿದ ಪ್ರಕಾರ ಅವರು ವಿಚಾರಣಾ ಸಮಿತಿಯವರು ಬಂದು ಇಲ್ಲಿ ಸಮಿತಿಯನ್ನು ವಿಚಾರಣೆಯನ್ನು ಮಾಡಿದ್ದಾರೆ. ಸಂತೋಷನನ್ನು ಮತ್ತು ಆಡಳಿತ ವರ್ಗದವರನ್ನು ಕೂಡ ಸಿಬ್ಬಂದಿ ವರ್ಗದವರನ್ನು ಎಲ್ಲರನ್ನು ಸೇರಿಸಿಕೊಂಡು ವಿಚಾರಣೆ ಮಾಡಿದ್ದಾರೆ. ಆದರೆ ಇಲ್ಲಿಯವರೆಗೆ ಮೇಲಾಧಿಕಾರಿಯವರು ವಿಚಾರಣಾ ವರದಿಯನ್ನು ನಮಗೆ ಕೊಟ್ಟಿರುವುದಿಲ್ಲ. ಅಲ್ಲ, ಅದಕ್ಕೆ ಸಾಕ್ಷಿ ಪೂರಕವಾಗಿ ಸಾಕ್ಷಿಯನ್ನು ಕೊಟ್ಟಿದ್ದೀರಿ ನೀವು ವಿಚಾರಣೆ ಅದು ಎಂತಂದ್ರೂ ಹೇಳಿಲ್ಲ ಅವರು. ಅದನ್ನು ಅವರು ಜಿಲ್ಲಾ ಪಂಚಾಯತ್ ಕಳಿಸ್ತಾರೆ ಅಂತ ಹೇಳಿದ್ರು. ಆದರೆ ಲಿಖಿತವಾಗಿ ನನಗೆ ಯಾವುದೇ ಅವರು ಕೊಡಲಿಲ್ಲ. ಹೀಗೆ ವಿಚಾರಣಾ ವರದಿ ಅವರು ವಿಚಾರಣೆ ಇಲ್ಲಿ ಮಾಡಿರುವಂಥದ್ದು, ವಿಚಾರಣಾ ಸಮಿತಿಯವರು ಬಂದು ಇಲ್ಲಿ ಮಾಡಿರುವಂಥದ್ದು ನಿಜ. ಆದರೆ ಇಲ್ಲಿಯವರೆಗೆ ವರದಿ ಕೊಟ್ಟಿರುವುದಿಲ್ಲ. ಇನ್ನೊಂದು ವಿಚಾರ ಇರುವಂಥದ್ದು CC ಕ್ಯಾಮರದ್ದು ನಾನು ಮೊಬೈಲಿಗೆ ಫುಟೇಜ್ ಹಾಕಬೇಡಿ ಅಂತ ನಾನು ಹೇಳಿದ್ದೇನೆ. ಆದರೆ ಅವರಿಗೇನು ಅದರ ಮಾಹಿತಿ ಇರಲು ಗೊತ್ತಿಲ್ಲ. ಅದರ ಬಗ್ಗೆ ಮತ್ತೆ ಪೊಲೀಸ್ ಸ್ಟೇಷನ್ನಿಂದ ಬಂದು ಮಾಹಿತಿ ಕೊಟ್ಟು ಮೊಬೈಲ್ನ ಫುಟೇಜನ್ನು ತೆಗೆದಿದ್ದಾರೆ. ಬಗ್ಗೆ ಭ್ರಷ್ಟಾಚಾರದ ಬಗ್ಗೆ ಅದು ಕೂಡ ಇವಾಗ ಲೆಟರ್ ಹೋಗಿದೆ. ಆದರೆ ನೀವು ಭ್ರಷ್ಟಾಚಾರವನ್ನು ಯಾವ ರೀತಿಯ ಭ್ರಷ್ಟಾಚಾರ, ಯಾವುದು ಭ್ರಷ್ಟಾಚಾರ ಎಂದು ಸ್ಪಷ್ಟವಾಗಿ ಲಿಖಿತವಾಗಿ ನಮಗೂ ಕೊಡ್ಬೋದು, ಇಲ್ಲದ್ರೆ ನಮ್ಮ ಮೇಲಾಧಿಕಾರಿಯವರಿಗೆ, DC ಅವರಿಗೆ ಅಥವಾ ಮಾನ್ಯ ಮುಖ್ಯಮಂತ್ರಿಯವರವರೆಗೂ ಕೂಡ ಕೊಡ್ಬೋದು. ನಾವು ಅದಕ್ಕೆ ಬದ್ಧರಿದ್ದೇವೆ ಮತ್ತು ಯಾವುದೇ ಎನ್ಕ್ವೈರಿ ಸಮಗ್ರವಾಗಿ ಆಗಲಿ ಅಂತ ನನ್ನದು ಕೂಡ ಒಂದು ಆರೈಕೆ ಇರುವಂಥದ್ದು. ಯಾವುದೇ ಭ್ರಷ್ಟಾಚಾರ ಆಗಬಾರ್ದು ಅಂತ ಹೇಳುವಂಥ ನಾನು ಯಾರಿಂದಲೂ ಹಣ ತಗೊಳ್ಳಿಲ್ಲ. ಅಂಥದ್ದು ಭ್ರಷ್ಟಾಚಾರ ಆಗಿದ್ದರೆ ಸಮಗ್ರ ತನಿಖೆ ಆಗಲಿ, ನಾನು ಅದಕ್ಕೆ ಬದ್ಧನಾಗಿದ್ದೇನೆ ಮತ್ತು ಸಮಗ್ರ ತನಿಖೆ ಆಗಬೇಕು ಅಂತಲೇ ನಾನು ಹೇಳ್ತಾ ಇರುವಂಥದ್ದು. ಅಲ್ಲ, CC ಕ್ಯಾಮರಾವನ್ನು ಫುಟೇಜ್ ಇದ್ದದ್ದು ಉಪಾಧ್ಯಕ್ಷರಲ್ಲಿ ಇದ್ದದ್ದು. ಅವರಿಗೆ ವಿಷಯ ಗೊತ್ತಿದೆ, ವಿಷಯ ಹೇಳಿದ್ದೇನೆ, ಯಾಕೆ ಬರಲಿಲ್ಲ ಅಂತ. ಈಗ ಪಂಚಾಯತ್ ಮೆಂಬರ್ ಎಷ್ಟು ಜನ ಬಂದಿದೆ ನೋಡಿ. ನಾನು ಹೇಳ್ತಾರೆ ಇಲ್ಲಿ ಕೂತ್ಕೊಂಡು ಪರವಾಗಿ ಅಂತ ತಗೊಂಡು ಭ್ರಷ್ಟಾಚಾರ ಒಬ್ಬ ಅಧಿಕಾರಿಯಾಗಿ ನೀವು ಈ ಗ್ರಾಮದ ಹೆಡ್ ಆಫ್ ದಿ ಇದು ಯಾರಿರ್ತಾರೆ ಹಾಗೆ ನೀವು ಆಡಳಿತಾತ್ಮಕವಾಗಿ ನೀವು ಮೂಲದಾರ, ಹೌದಲ್ವಾ? ನಿಮಗೆ ನಾನೇನು ಅಥವಾ ಇಲ್ಲಿ ಬಂದವರೇನು ಸ್ಪೆಷಲ್ ಆಗಿ ಟ್ರೈನಿಂಗ್ ಕೊಡಬೇಕಾಗಿಲ್ಲಲ್ಲ. CC ಕ್ಯಾಮರಾದ್ದು ಬರ್ತದೆ, CC ಫುಟೇಜನ್ನು ನಿಮಗೆ ಮತ್ತೆ ಟ್ರೈನಿಂಗ್ ಕೊಡಬೇಕಾಗ್ತದೆ, ಗೊತ್ತಿಲ್ಲ ಕಾಣುತ್ತೆ ನಿಮಗೆ. 5/6 ಅವತ್ತು 5/6 ಜೂನಲ್ಲಿ ಕಳ್ಳತನ ಆಗಿತ್ತು ತಗೊಂಡು, ಎಲ್ಲ ಪಬ್ಲಿಕ್ಗೆ ಹೇಳ್ತಾ ಇದ್ದೀನಿ, ಕಳ್ಳತನ ಆಗಿತ್ತು ತಗೊಂಡು ನಿಮಗೆ ಮಾಹಿತಿ ಇತ್ತು, ನಡವಳಿಯಾಗಿತ್ತು, ನಿಮ್ಮಲ್ಲಿ ಸಭೆ ಆಗಿತ್ತು. ಆವಾಗ ನಾವು ಎಲ್ಲರೂ ಜನರುಗಳು ಅದರ ಬಗ್ಗೆ ಸುಮ್ಮನೆ ಕೂತ್ಕೊಂಡು ನೀವೇನು ಮಾಡ್ತೀರಿ, ಯಾಕಂದ್ರೆ ತಿಳಿದವರು ನೀವು 100 ಟ್ರೈನಿಂಗ್ ತಗೊಂಡು ನೀವು ಪಂಚಾಯತಿ ಅಧಿಕಾರಿಯ ಸ್ಥಾನದಲ್ಲಿ ಕೂತ್ಕೊಂಡಿದ್ದೀರಾ. ನೀವು 3 ತಿಂಗಳು 28/9 ಕಳೆದ ತಿಂಗಳು ಆಗೋ ತನಕ ಸಹ ನೀವು ನಿಮ್ಮ ಡ್ಯೂಟಿ ಮಾಡಲಿ. ಯಾಕೆ ನಿಮಗೆ ಟ್ರೈನಿಂಗು ಇನ್ನು ರಿಟೈರ್ಡ್ ಆಗಲಿಕ್ಕೆ ಒಂದು 5-6 ವರ್ಷ ಇದ್ದರೂ ಸಹ ನಿಮಗೆ ಅದರ ಬಗ್ಗೆ ರೂಲು ಬುಕ್ಕಲ್ಲ ಏನು ಇದರಲ್ಲಿ ನಿಮಗೆ ಗೊತ್ತಿಲ್ಲ. ನಾವು ಯಾರು ಅಲ್ಲಿ ನಡವಳಿ ತಗೊಂಡಿಲ್ಲ. ನಿಮ್ಮ ಇದರ ಪ್ರಕಾರ ಗ್ರಾಮ ಸಭೆಯಲ್ಲಿ ನಡವಳಿ ಇತ್ತು. ಪ್ರದೀಪ್ ಕತ್ಕೊಂಡು ಹೋಗಿದ್ನ, ಇನ್ನೊಬ್ಬ ಕತ್ಕೊಂಡು ಹೋಗಿದ್ನ ಅಂತ ಹೇಳಿ ನಡವಳಿ ಇತ್ತು. ಹೌದಾ ಅಲ್ವಾ? ಅಷ್ಟೇ ಕೇಳ್ತಿರೋದು. ಪಬ್ಲಿಕ್ ಅಲ್ಲಿ ಹಲವಾರು ಅಪಸವ್ಯಗಳು ಹೋಗ್ತಾ ಇದೆ. ಹೌದಾ ಅಲ್ಲ ಅಂತ ಕೇಳ್ತಿರೋದು. ನೀವು ಇದ್ದೀರಾ, ನಾನು ಕೇಳ್ತಿರೋದು. ಅಧ್ಯಕ್ಷರಿದ್ದಾರೆ, ಲೈವ್ ಟೆಲಿಕಾಸ್ಟ್ ಆಗ್ತಿದೆ, ಊರ ಜನರಿದ್ದಾರೆ. ನೀವು ಭ್ರಷ್ಟಾಚಾರದಾಗ ಪುಂಖಾವಾಗಿ 5 ಮಾತು ರೆಕಾರ್ಡ್ ಮಾಡಿ ಹೇಳುವಾಗಿ ಕೇಳಿಕೊಳ್ಳಲಿಕ್ಕೆ ಯಾವನು ಇಲ್ಲಿ ಕೂತಿಲ್ಲ. ನಿಮಗೆ ಟ್ರೈನಿಂಗ್ ನಾನು ಕೊಡುವ ಪರಿಸ್ಥಿತಿಯ ಫುಟೇಜ್ ಮತ್ತೆ ಬರ್ತೀನಿ. 5/6 ಕಳ್ಳತನ ಆಗಿತ್ತು. ನೀವು ಸಭೆಯಲ್ಲಿ ಅದನ್ನು ನಿರ್ಣಯ ತಗೊಂಡಿದ್ದೀರಾ. ಅದಾದ ನಂತರ ಮಹಾಸಭೆ ಅಂದ್ರೆ ಏನು? ಪಾರ್ಲಿಮೆಂಟರಿ ಇದರಲ್ಲಿ ಸಂಸತ್ತಲ್ಲಿ ಏನು ನಡೀತೆ ಅದೇ ಸಂಸತ್ತಿನ ಕಟ್ಟ ಕಡೆಯ ಇದರಲ್ಲಿ ಇಲ್ಲಿ ನಡೀತಿರೋದು. ಆ ಸಂಸತ್ತಿನ ಇದರಲ್ಲಿ ತುಂಬಿದ ಜನರಲ್ಲಿ ಕಳ್ಳತನದ ಆರೋಪವನ್ನು ನೀವು ತಗೊಂಡಿದ್ದೀರಾ. ಯಾಕೆ ಅಧಿಕಾರಿವರ್ಗಂದ್ರೆ ನಾನು ಅಧಿಕಾರಿ ಅಲ್ಲ, ಅಲ್ಲ. ನೀವು ಅವತ್ತು ಆ ನಿರ್ಣಯವನ್ನು ಅದೇ ಸಂಜೆ ವೇಳೆಗೆ ನೀವು ಕೊಟ್ಟಿಲ್ಲ. ಹಾಗಾದ್ರೆ ನೀವು ಅದರಲ್ಲಿ ಶಾಮೀಲು, ನೀವು ಭ್ರಷ್ಟಾಚಾರ ಶಾಮೀಲು ಹೇಳ್ತೀನಿ. ಯಾಕೆ ಅಂದ್ರೆ ಸದಸ್ಯರು ಶಾಮೀಲ. ನೀವು ಮೇಲಾಧಿಕಾರಿಗಳಿಗೆ ಅವತ್ತು ಕೊಡದೆ ಕಳೆದ ತಿಂಗಳು 28/9 ನಾವು ಇಷ್ಟು ಜನರು ಸೇರಿದ ಇವತ್ತು ಆ ಸಮಯದಲ್ಲಿ ನೀವು ಸಂಜೆ ಕೊಟ್ಟು ನಿಮ್ಮ ಕಾರ್ಯನಿರ್ವಹಣಾಧಿಕಾರಿ ಅವತ್ತು ಸಂಜೆ ಜೀವ ಉದ್ಭವ ಆದಾಗೆ ಸಂಜೆ 3 ಜನರ ಕಮಿಟಿ ಸದಸ್ಯರನ್ನು ತನಿಖೆಗೆ ಅಪಾಯಿಂಟ್ಮೆಂಟ್ ಮಾಡಿದ್ರು. ಭ್ರಷ್ಟಾಚಾರದ ಲಿಂಕ್ ಹೇಳ್ತಿರೋದು. ಆಫ್ಟರ್ ಕಂಪ್ಲೀಷನ್ ಆಫ್ 90 days, ನಾನು 90 ದಿವಸದ ಇದನ್ನು ಹೇಳ್ತಾ ಇದ್ದೀನಿ. ಸಂಸತ್ತಲ್ಲಿ ನಿರ್ಣಯ ಆಗಿದ್ದು, ಇದೇ ಭಜನಾ ಮಂದಿರದಲ್ಲಿ ಸಂಸತ್ ನಿರ್ಣಯ ಆಗಿದ್ದು. ಕಳ್ಳ ಯಾರು ಅಂತ ಅವನು ಕಳ್ಳ ಈಗ ಹೇಳ್ತಾನೆ, ನನ್ನನ್ನು
ನೀವೆಲ್ಲ ಮಕ್ಕಳು ಮಾಡಿದ್ದಾರೆ, ಮಾನಸಿಕವಾಗಿ ಮಾಡಿದ್ದಾರೆ. ಪ್ರಜರಲ್ಲಿ ಅವನ ಗ್ರೂಪ್ಗಳಲ್ಲಿ ಬಾಕಿದಲ್ಲಿ ಜಾತಿ ಟ್ರಂಪ್ ಕಾರ್ಡು ಇದನ್ನು ಹಿಡ್ಕೊಂಡು ಹೇಳ್ತೇನೆ. ಹಾಗಾದ್ರೆ ಭ್ರಷ್ಟಾಚಾರಕ್ಕೆ ನೀವುಗಳು 90 ದಿವಸದಿಂದ ಪರೋಕ್ಷ ಪ್ರತ್ಯಕ್ಷವಾಗಿ ಸಪೋರ್ಟ್ ಕೊಟ್ಟಿದ್ದಲ್ಲ ನೋಡಿ. ಇವತ್ತು ಸಮಿತಿ ಆಗುವ ಈ ಸಹ ಅದರಲ್ಲಿ ಬಾಧ್ಯ. 3 ತಿಂಗಳು 90 ದಿವಸ ನೀವು ನಿರ್ಣಯ ತಗೊಂಡು ಅವನ ಮನೆ ಕಳಿಸ್ಲಿಕ್ಕೆ ನಿಮ್ಗೆ ಯಾರು ಹಕ್ಕು ಕೊಟ್ರು? ನೀವು ನಿರ್ಣಯ ತಗೊಂಡು ಮೇಲಾಧಿಕಾರಿಗಳಿಗೆ ಕೊಡಬೇಕಿತ್ತು. ಸಹ ಜವಾಬ್ದಾರಿ ಅಲ್ಲ. ನಿಮಗೆ ಒಬ್ಬ ಹೆಡ್ ಇರ್ತಾರಲ್ಲ, ತಾಲೂಕಿಗೆ ಎಲ್ಲ ಇರ್ತಾರೆ. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಆಯಾಯ ತಾಲೂಕಲ್ಲಿ ಅವರಿಗೆ ಒಬ್ಬ ಹೆಡ್ ಇರ್ತಾರೆ, ಜಿಲ್ಲಾ ಇದರಲ್ಲಿ IAS ಆಫೀಸರ್. ನೀವು 3 ತಿಂಗಳಿಂದ ನೀವು ಏನು ಕಾಗಕ್ಕೆ ಗುಬ್ಬಕ್ಕಿ ಇದು ಮಾಡಿದ ಟ್ರೈನಿಂಗ್ ನನ್ನ ಆಫೀಸಲ್ಲಿ ಕೊಡ್ತೀನಿ ನಿಮಗೆ. ನ್ಯೂಮರಿಕಲ್ ಆ ನಂಬರ್ಸ್ಗಳು ಉಂಟಲ್ಲ, ಅದರ ಪ್ರಕಾರವೇ ಮಾತಾಡ್ತಿರೋದು. ಮತ್ತೆ ಬಾಕಿ ಉಳಿದ ವಿಷಯ ನೀವು ಭ್ರಷ್ಟಾಚಾರದೆಲ್ಲ ತಿಳಿದ್ರೆ ಅದೆಲ್ಲ ಉಂಟು. 9/11 ಉಂಟು. ನಿಮ್ಮ ತಂಬು ಏನು ನನ್ನ ಹೆಬ್ಬೆರಳನ್ನು ಕೊಯ್ದು ಹಾಕುದಲ್ಲ, ನಿಮ್ಮ ಹೆಬ್ಬೆರಳನ್ನೇ ಹುಡ್ಕೋಬೇಕಾಗುತ್ತೆ. ಯಾವುದು ನೀವು ರಿಟೈರ್ಡ್ ಆದರೂ ಸಹ ನಿಮ್ಮ ಹೆಬ್ಬೆರಳನ್ನ ಹುಡ್ಕೋಬೇಕು. PDO ಇಲ್ಲಿ ಕೂತವ್ರು ಯಾರು PDOಗಳಲ್ಲ. ಅಕ್ರಮ ಇರಲಿ ಸಕ್ರಮ ಇರಲಿ ನಿಮ್ಮ ಹೆಬ್ಬೆರಲಿ ಇಲ್ಲ ನೀವು ಕೊಡಬೇಕಾಗುತ್ತೆ. ನಾವು ಫ್ರಿಜ್ಜಲ್ಲಿ ತೊಗೊಂಡೋಗಿ ಇಡಬೇಕಾಗುತ್ತೆ. ಯಾಕೆ ಹೇಳಿ, ನಾಳೆ ತನಿಖೆಗೆ ಬೇಕಲ್ಲ. ನಿಮಗೆ ನಗು ಬರ್ಬೋದು, ಯಾಕಂದ್ರೆ ನಾನೆಲ್ಲ ಕೂತಿರೋದು. ಆಯ್ತು, ನಾವು ಹೇಳ್ತೀವಿ ನೀವು ಹಾರಿಯಲ್ಲಿ ಆ ಬಾವಿಗೆ ಹಾರಿ, ಈಗ ಬಾವಿಗೆ ಹಾರಿ ನಾವು ಹೇಳ್ತಾ ಇದ್ದೀವಿ. ಇಲ್ಲ ಅಲ್ಲಿ ಹಾರಿ. ಖಾಸಗಿತನದ್ದು ನಿಮ್ಮ ಮೊಬೈಲಲ್ಲಿ ಏನ್ರಿ? ನಾವು ಮುಂದೆ ಮಾತಾಡ್ಬೇಕಾದ್ರೆ ನಾನು ಇಲ್ಲಿ ತನಕ ಮಾತಾಡ್ತೀನಿ, ಮತ್ತೆ ಇಲ್ಲಿ ಕೆಳಗಡೆ ಮಾತಾಡ್ಬೇಕಾಗತ್ತೆ. ಏನು ಆ ಖಾಸಗಿತನದ ವಿಷಯ ಏನು? ನಿಮ್ಮ ಮನೆಯವ್ರದ್ದು ಇರ್ತೀರಾ, ನಮ್ಮ ತೆರಿಗೆ ಹಣವನ್ನು ಮತ್ತೆ ಬಾಕಿದವ್ರು ಇರ್ತೀರಾ. ನೀವು ಜವಾಬ್ದಾರಿ ಬಿಡಿ. ನನ್ನಂತ ಆಮ್ ಆದ್ಮಿ, ನನ್ನಂತ ಏನು ಗೊತ್ತಿಲ್ಲದ ಮೂರ್ಖ ಅದನ್ನು ಹಾಕೊಳ್ಳೋದು ಬೇರೆ ವಿಷಯ. ನಿಮಗೆ ಗೊತ್ತಿಲ್ವಾ? ನೀವು ಮೋರ್ ದೆನ್ 70-80,000 ಡ್ರಾ ಮಾಡ್ತೀರಾ, ನಿಮ್ಮ ಕೆಟಗರಿ 2 ಅಲ್ಲಿ ಇರ್ತೀರಾ. ನೀವು ಪ್ರಮೋಟ್ ಆಗಿ 5-8 ಪ್ರಮೋಷನ್ ಬಂದು ಈ ಸ್ಥಾನಕ್ಕೆ ಕೂತೀರಾ. ನಿಮಗೆ ಗೊತ್ತಿಲ್ವಾ? ಖಾಸಗಿತನ ಅಂದ್ರೆ ನಿಮ್ಮ ಮನೆಯಿಂದ ಹಾಕಿ CC ಕ್ಯಾಮರಾ ಹಾಕಿ ಇಲ್ಲೆಲ್ಲ ಲೈವ್ ಮಾಡ್ತೀವಿ. ಫೇಸ್ಬುಕ್ ಲೈವ್ ಆಗ್ತಾ ಉಂಟು, ಮಾಡಿ. ಅವತ್ತಿನ ಒಂದು ದಾಖಲೆಗಳಿಗೆ ಬರುವಾಗ ನೀವು ನಡವಳಿಯನ್ನು ಕೊಟ್ಟಿದ್ರಾ ಕಳ್ಳತನ ತಗೊಂಡು? ಹಾಗಾದ್ರೆ ನಿಮಗೆ ಮರಲ್ಲ, ಅವರಿಗೆ ಮರಲ್ಲ. ಅವ ಹೇಳ್ತಾ ಇದ್ದಾನೆ, ಹುಚ್ಚರು PDO ಹುಚ್ಚ, ಆಡಳಿತ ಮಂಡಳಿ ಹುಚ್ಚ, ಅವರು ನಮಗೆ ಮಾನಸಿಕ ಹಿಂಸೆ ಕೊಟ್ಟದ್ದು. ಅವನು ಇನ್ನೇ ಸ್ಟೇಟಸ್ಗಳನ್ನು ಬಾಕಿ ನೋಡಿದ್ದೆ ಬೇರೆ ಬೇರೆದರಲ್ಲಿ. ಮಾನಸಿಕ ಹುಚ್ಚ ನಿಮ್ಮ ಎಜೆಂಡಲ್ಲಿ ಬರ್ತಿರಲ್ರಿ. ಮಾನಸಿಕ ಹುಚ್ಚ ಎಜೆಂಡಾ ನಂಬರ್ 1. ನಿಮಗೆ ತಲೆ ಸರಿ ಉಂಟಾ? ನಿಮಗೆ ನಿಮ್ಮ ಮೇಲೆ ಅಟ್ರಾಸಿಟಿ ಕೇಸ್ ಹಾಕಬಾರ್ದು. ನಿಮ್ಮ ಎಜೆಂಡಾ ನಂಬರ್ 1 28ನೇ ತಾರೀಕಲ್ಲಿ ಏನಿದೆ? ಮಾನಸಿಕ ಅಸ್ವಸ್ಥಗೊಳ್ಳಲಿಕ್ಕೆ ನೀವು ಇವರ್ ರೈಟ್ ಪರ್ಸನ್ನ? ನೀವು ಅಲ್ಲಿ ಸೂಚ್ಯ ವ್ಯಕ್ತಿಯಾ? ಕೊಲೆ ಮಾಡಲಿ ತಗೊಂಡ, ಇವರಿಗೆ ಇನ್ನೊಬ್ಬರಿಗೆ ಇದು ಹಾಕ್ಲಿ ತಗೊಂಡ, ಅದರಲ್ಲಿ ತಪ್ಪಿಸ್ಕೋಬಹುದು ಅಂತ ಹೇಳುವಂತ ನಿಮ್ಮ ಅತಿ ಬುದ್ಧಿವಂತ. ನೋಡ್ರಿ, ಭ್ರಷ್ಟಾಚಾರ ನಡೆದಿರೋದು ಈ ಹಂತಗಳಲ್ಲಿ ಎಲ್ಲರೂ ನಡೆದಿದೆ. ಮಾನಸಿಕ ಅಸ್ವಸ್ಥ ಅಂತ ಹೇಳಿದಕ್ಕೆ ಸಂತೋಷ ಒಟ್ಟಗಡೆಯಲ್ಲ. ಅಲ್ಲಿ ಮುದ್ದಾದ ಅಕ್ಷರಲ್ಲಿ ಎಜೆಂಡಲ್ಲಿ ಮಿನಿಟ್ ಬುಕ್ ಅಲ್ಲಿ ಎಜೆಂಡಾ ನಂಬರ್ 1 ಅಲ್ಲಿ ರೆಸಲ್ಯೂಷನ್ ಅಲ್ಲಿ ಔಟ್ಕಮ್ ನಿಮ್ದು ಅಲ್ಲ. ಅವನು ಬರ್ತು ಕೊಡ್ಲಿ, ನೀವೇ ಡಾಟ್ಗಳ ಎಲ್ಲರ ಮೇಲೆಲ್ಲ ಯಾರಿದ್ದಾರೆ ಅಂತ ಹೇಳಿ ಇಒ ಮತ್ತೆ ಮ್ಯಾಜಿಸ್ಟ್ರೇಟ್ ಇದಕ್ಕೆ ಹೆಡ್ ಯಾರಿದ್ದಾರೆ? ತಹಶೀಲ್ದಾರ್ ಹೇಳಿದ್ರು. ಅವ್ರು ಬರ್ಲಿಕ್ಕೆ ಹೇಳಿ, ಅವ್ರು ಇದು ಮಾಡ್ಕೊಳ್ಳಿ. ಅದು ತನಿಖೆಯಲ್ಲಿ ಉಂಟು. ತನಿಖೆ ಬಂದ ಮೇಲೆ ಏನು ವಿಷಯ ಅಂತ ತನಿಖೆ ನಮಗೆ ಅದು ಗೊತ್ತಾಗಬೇಕು, ಏನು ವಿಷಯ ಅಂತ ಇವತ್ತೇ ಗೊತ್ತಾಗಬೇಕು ಅಷ್ಟೇ ಅಲ್ಲ. ಈಗ ನಿನ್ನೆ ಕಂಪ್ಲೇಂಟ್ ಕೊಡ್ತೀವಿ, ಇವತ್ತು ತನಿಖೆ ಗೊತ್ತಾಗಬೇಕು ಹೇಳಿದ್ರೆ ನಾವು ನಿಮಗೆ ಹೇಗೆ ಮಾಹಿತಿ ಕೊಡಬೇಕು? ಮಾಹಿತಿ ಕಾನೂನು ಪ್ರಕಾರ ಹೋಗುವಂತದ್ದು. ನೀವು ಹೋಗಿ ನಮಗೆ ಇಲ್ಲಿ ಗ್ರಾಮಸ್ಥರಿಗೆ ನೀವು ಉತ್ತರ ಕೊಡ್ಬೇಕಲ್ಲ. ಅದನ್ನೆಲ್ಲ ಇವಾಗ ನಾನು ಹೇಳ್ತಿರೋದು. ಎಷ್ಟು ದಿವಸ ಬೇಕಾ? 3-4 ತಿಂಗಳಿಂದ ಇನ್ನವರೆಗೆ ಎಂತ ಮಾಡಿದ್ರಿ? ಕಂಪ್ಲೇಂಟ್ ಕೊಡ್ಲಿಕ್ಕೆ 4 ತಿಂಗಳು ಅಂತ ಹೇಳಿದ್ರೆ ನಾನು ನಿಮಗೆ ಸ್ಪಷ್ಟ ಮಾಹಿತಿ ಕೊಡ್ತೇನೆ. ಈಗ ನಿನ್ನೆ ನಾನು ಹೋಗಿ ಕಂಪ್ಲೇಂಟ್ ಕೊಟ್ಟಿದ್ದೇನೆ, ಆದ್ರೆ ನಾನು ಕೊಟ್ಟ ಕಂಪ್ಲೇಂಟ್ ಆಗುದಿಲ್ಲ. ಅಲ್ಲಿ SI ಅವರೇ ಹೇಳಿದ್ದಾರೆ, ಈಗ ಪೊಲೀಸರೆಲ್ಲ ಇದ್ದಾರೆ ಇಲ್ಲಿ, ಮಾಹಿತಿ ಅವರು ಸಹ ಕೊಡ್ಬೋದು ನಿಮಗೆ. ಆದರೆ ನಿನ್ನೆ ಹೋಗಿ ನಾನು ಕಂಪ್ಲೇಂಟ್ ಕೊಟ್ಟಿದ್ದೇನೆ. ಆದ್ರೆ PDO ಅವರು ಕಂಪ್ಲೇಂಟ್ ಕೊಡ್ಬೇಕು ಮೇಡಮ್. ನೀವೇ ಯಾಕೆ ಕಂಪ್ಲೇಂಟ್ ಕೊಟ್ಟದ್ದು? ನಿಮ್ಮ ಕಂಪ್ಲೇಂಟ್ ಅವರು ಕಂಪ್ಲೇಂಟ್ ಕೊಡ್ಬೇಕು. ನೀವು ಕಂಪ್ಲೇಂಟ್ ಕೊಟ್ಟದ್ದು. ಆದ್ರೆ ನೀವು ಈಗ ಒಂದು ಪ್ರಾಮಾಣಿಕದಲ್ಲಿ ಊರಿಗೋಸ್ಕರ ಬಂದು ಕೊಡ್ತೇವೆ ಅಂತ ಹೇಳಿದ್ದಾರೆ. ಈಗ ನಿನ್ನೆ ನಾನು ಹೋಗಿ ಕೊಟ್ಟಿದ್ದೇನೆ. ಮೇಡಮ್, ನೀವು ಏನಂತ ಕಂಪ್ಲೇಂಟ್ ಕೊಟ್ಟಿರೋ? ಅಲ್ಲ, ಕಂಪ್ಲೇಂಟ್ ಅವನು ನಮಗೆ ಸಮಾಧಾನಕರ
ನೀವು ಕಾಪಿ ಕೊಟ್ಟು ಒಂದು ಕಾಪಿ ಕೊಡಿ. ಕೊಟ್ಟಿದ್ದೀನಲ್ಲ ಅಲ್ಲಿ ರಿಸೀಟ್ ಕಾಪಿ ತಂದಿದ್ದೇನೆ ನಾನು. ವಿಡಿಯೋ ಬೇಕಲ್ಲ ಅಂತ ನೀವು ಇದು ಗ್ರಾಮ ಪಂಚಾಯತ್ ಅವರು ಹೋಗ್ಬೇಕಲ್ಲ. ನೀವು ನಮ್ಮ ಹತ್ರ ವಾದ ಮಾಡಬೇಡಿ. ನಾವು ತಪ್ಪನ್ನ ಕೇಳಿ ಕೇಳ್ತಾ ಇರೋದು. ನೀವು ಒಬ್ಬರೇ ಯಾಕೆ ಕೊಡ್ತೀರಿ ಅಂತ. ಅಭಿಪ್ರಾಯವನ್ನ ಹೇಳ್ತಾ ಇದ್ದೇನೆ. ಅಂದ್ರೆ ಇಲ್ಲಿ ನಾನು ಒಬ್ಳು ಸದಸ್ಯರಾಗಿ, ಮಾಜಿ ಉಪಾಧ್ಯಕ್ಷರಾಗಿ, ಮಾಜಿ ಅಧ್ಯಕ್ಷರಾಗಿ, ಈಗ ಹಾಲಿ ಸದಸ್ಯರಾಗಿ ನನ್ನ ಅಭಿಪ್ರಾಯವನ್ನು ನಾನು ವ್ಯಕ್ತಪಡಿಸ್ತಾ ಇರುವಂತ. ಅಂದ್ರೆ ಇದು ನನ್ನ ಜವಾಬ್ದಾರಿ ಕೂಡ ಹೌದು. ಅಂದ್ರೆ ಈಗ ಇಲ್ಲಿ ಆಗಿರುವಂತ ಘಟನೆಯ ವಿರುದ್ಧವಾಗಿ ಕೆಲವು ದಿನಗಳ ಹಿಂದೆ ನೀವು ಏನು ಇದೇ ರೀತಿ ನ್ಯಾಯಕ್ಕಾಗಿ ಎಲ್ಲರೂ ಇಲ್ಲಿ ಒಗ್ಗಟ್ಟಾಗಿ ಸೇರಿದ್ದೀರಾ. ಅದೇ ಸಮಯದಲ್ಲಿ ನಾನು ಕೂಡ ಒಂದು ನನ್ನ ಅನಿಸಿಕೆಯನ್ನ ಹೇಳಿದ್ದೆ. ಇದೇ ರೀತಿ ಇನ್ನು ಮುಂದೆ ಅವನಿಗೆ ಈ ಪಂಚಾಯತ್ನಲ್ಲಿ ಅವಕಾಶ ಸಿಕ್ಕಿತ್ತೆ ಅಂತ ಆದ್ರೆ ನಾನು ಮುಂದಿನ ದಿನಗಳಲ್ಲಿ ಜನಗಳ ಪರವಾಗಿ ನಿಲ್ತೇನೆ, ಜನಗಳ ಪರವಾಗಿ ಬರ್ತೇನೆ ಅಂತ ಮತ್ತೆ ನಾನು ಇಲ್ಲೇ ಮಾತಾಡ್ತಾ ಇರುವಂತದ್ದು. ಅಂದ್ರೆ ಈಗ ನನಗೊಂದು ನಿಮ್ಮಿಂದ ಒಂದು ಅಂದ್ರೆ ಈಗ ಇವತ್ತು ನೀವು ಇಲ್ಲಿ ಸ್ಟ್ರೈಕ್ ಮಾಡ್ತೀರಿ ಅಂತ ಹೇಳೋ ಬಗ್ಗೆ ಪಂಚಾಯತಿಗೆ ಏನಾದ್ರೂ ಮನವಿ ಕೊಟ್ಟಿದ್ದೀರಾ? ಇಲ್ಲ, ನಾನು ಹೇಳ್ತೇನೆ. ಪ್ರಥಮ ಇದು ಪ್ರತಿಭಟನಾ ಸಭೆ ಆಗುವಾಗ ನಾನು ಮನವಿ ಕೊಡ್ಲಿಕ್ಕೆ ಬಂದೆ. ಪಿಡಿ ಅವರು ಎಂತ ಹೇಳಿದ್ರಿ? ಅಲ್ಲಲ್ಲ ಎಂತ ಹೇಳಿದ್ರಿ? ಅಲ್ಲಲ್ಲ ಕನಿಷ್ಠ ಪಕ್ಷ ನಾನೊಂದು ವಿಷಯ ಅಲ್ಲಲ್ಲ ಇಲ್ಲಿ ಕೇಳಿ. ಈ ವಿಷಯ ಬಂದದಕ್ಕೆ ಸಾರ್ವಜನಿಕರ ಮುಂದೆ ಇಡ್ತೇನೆ. ಕನಿಷ್ಠ ಪಕ್ಷ ನನ್ನ ಸೌಜನ್ಯಕ್ಕಾದ್ರೂ ಇಲ್ಲ ಪಿಡಿಒ ಮನವಿ ಒಂದು ಓದಿ ನೋಡ್ಲಿಲ್ಲ. ಓದಿ ನೋಡಿದ್ರೆ ಹೇಳಿ ಪಿಡಿ ಅವರೇ, ಎಲ್ಲಿ ನೋಡಿದ್ದು? ನೀವು ತೆಗಿರಿ, ನೀವು ಕತ್ತಮೆ ಒಪ್ಪಾಸ ಸುಳ್ಳು ಹೇಳ್ಬೇಡಿ. ನಾನು ಈ ವಿಷಯವನ್ನು ಎಲ್ಲರ ಮುಂದೆ ಬಂದು ಹೇಳಿದ್ದೇನೆ. ನೀವು ಯಾಕೆ ಒಪ್ಪಾಸ ಸುಳ್ಳು ಹೇಳ್ತಿದ್ದೀರಿ? ನನಗೆ ಆಗುದಿಲ್ಲ ಅಂತ ಬಿಸಾಡಿದ್ದು ಈ ಹಾಗೆ ಫೋನ್ ಮಾಡಿ ನನ್ನ ಕೈಲಿ ಕೊಟ್ಟದ್ದು. ಯಾಕೆ ನಾನು ಹೇಳಿಲ್ಲ ಈ ಹತ್ರ ಮಾತಾಡ್ಲಿಕ್ಕೆ ನಾನು ಯಾರಲ್ಲ ಅಂತ? ನಿಮ್ಮ ಇದಕ್ಕೆ ಬಂದದ್ದು. ನೀವು ಒಪ್ಪಾಸ ಸುಳ್ಳು ಹೇಳಿ ಕಳ್ಳ, ನೀವು ದೊಡ್ಡ ಕಳ್ಳನೇ. ನಾನು ಅಧ್ಯಕ್ಷರಿಗೆ ಮತ್ತು ಉಪಾಧ್ಯಕ್ಷರಿಗೆ ಹೇಳುವಾಗ ನಾವು ಹೇಳಿದ್ದೇವೆ ಅಂತ ಹೇಳಿದ್ದಾರೆ. ನೀವು ಸುಳ್ಳು ಹೇಳಿದ್ದನ್ನು ಸತ್ಯ ಒಪ್ಪಿಕೊಳ್ಳಿ, ಗೊತ್ತಾಯ್ತಲ್ಲ? ನೀವು ವಾಪಸ್ ಜನಗಳೆದ್ರು ನಮ್ಮ ತಲೆಗೆ ತಪ್ಪನ್ನು ಕಟ್ಟುದು ಬೇಡ. ನಾವೆಂತ ಹೇಳಿದ್ದೇವೆ? 700 ಜನರಿರುವ ಗ್ರೂಪ್ ಅಲ್ಲಿ ನಾನು ಬರ್ದಾಕಿದ್ದೇನೆ. ಪಿಡಿಒ ಮನವಿ ತಕೊಳ್ಳಿಲ್ಲ, ನಮ್ಮನ್ನು ಹೀಗೆ ಕಳಿಸ್ತಾರೆ ಅಂತ. ಕೊನೆಗೆ ನಮಗೆ ಸ್ಟೇಷನ್ಗೆ ಹೋಗಿ SI ಪರ್ಮಿಷನ್ ಕೊಟ್ಟದ್ದು, 2 ಪೊಲೀಸರನ್ನು ಕರೆಸಿ. ಸಿಸಿ ಕ್ಯಾಮೆರಾ ಹಾಕ್ಬೇಕಾದ್ರೆ ಒಂದು ಮೀಟಿಂಗ್ ಮಾಡ್ಬೇಕು, ಮೀಟಿಂಗ್ ಅಲ್ಲಿ ನಿರ್ಣಯ ಮಾಡ್ಬೇಕು. ಇದು ಯಾವುದು ನನ್ನ ಗಮನಕ್ಕಂತೂ ಬರ್ಲಿಲ್ಲ. ಆಮೇಲೆ ನಿನ್ನೆ ಕಂಪ್ಲೇಂಟ್ ಮಾಡ್ಬೇಕಾದ್ರೆ ಬೆಳಿಗ್ಗೆ ಕಾಲ್ ಮಾಡಿ ಹೇಳಿದ್ರು ಇವತ್ತು ಕಂಪ್ಲೇಂಟ್ ಮಾಡೋದಿದೆ ಬನ್ನಿ ಅಂತ. ನಾನು ಅದಕ್ಕೂ ಬರ್ಲಿಲ್ಲ. ಉದ್ದೇಶ ಇಷ್ಟೇ. ಮೊನ್ನೆ ಈಗ ಇಷ್ಟೆಲ್ಲ ಘಟನೆಗಳ ಬಳಿಕ ಅವನೇನ್ ಮಾಡಿದ ಅಂತ ಹೇಳಿದ್ರೆ ಮತ್ತೆ ಬಂದು ನಾನು ತಂಬು ಹಾಕ್ತೇನೆ ಅಂತ ಹೇಳಿ ತಂಬು ಹಾಕ್ಲಿಕ್ಕೆ ಟ್ರೈ ಮಾಡಿದ 1 ವಾರಗಳ ಹಿಂದೆ. ಆ ತಂಬು ಹಾಕಿದ ಸಮಯದಲ್ಲಿ ನಾನು ನೇರವಾಗಿ ಅಧ್ಯಕ್ಷರಿಗೆ ಕಾಲ್ ಮಾಡಿ ಹೇಳಿದೆ ಇದೇ ಒಂದು ಸಾಕ್ಷಿ, ಇದೇ ಸಾಕ್ಷಿಯನ್ನು ಹಿಡ್ಕೊಂಡು ಮತ್ತೆ ಅವನ ಮೇಲೆ ಕಂಪ್ಲೇಂಟ್ ಮಾಡಿ ಅಂತ. ಆ ಕಂಪ್ಲೇಂಟ್ ಕೂಡ ಮಾಡ್ಲಿಲ್ಲ. ಅದು ಮಾಡದ ಮೇಲೆ ನಾವು ಯಾಕೆ ಇದು ನಿನ್ನೆ ದಿವಸ ಹೋಗಿ, ಇವತ್ತು ಪ್ರತಿಭಟನೆ ಮಾಡ್ತಾರೆ ಅಂತ ಹೇಳಿ ನಿನ್ನೆ ದಿವಸ ಹೋಗಿ ನಾವು ಯಾಕೆ ಕಂಪ್ಲೇಂಟ್ ಮಾಡ್ಬೇಕು ಅಂತ ಹೇಳೋ ಉದ್ದೇಶದಿಂದ ನಾನು ನಿನ್ನೆ ಕಂಪ್ಲೇಂಟ್ ಕೊಡೋ ಇದಕ್ಕೆ ಬರಲಿಲ್ಲ. ವಿಚಾರಗಳು ನಡೀಬೇಕಾದ್ರೂ ಅದು ಒಂದು 8 ಸದಸ್ಯರ ಮಧ್ಯದಲ್ಲಿ ನಡಿಬೇಕು. ಇದು ಗುಪ್ತವಾಗಿ ನಡೆಯುವುದು. ನಂತರ ಅದಾದ ನಂತರ ನಮಗೆ ಗೊತ್ತಾಗುದು. ಇಂಥ ವಿಚಾರಗಳು ನಡೆಯುತ್ತಿದ್ರೆ ನಮಗೆ ಪಂಚಾಯತ್ನ ಅವಶ್ಯಕತೆ ಇಲ್ಲ. ಒಂದು ಮಗನನ್ನು ರಕ್ಷಣೆ ಮಾಡ್ಲಿಕ್ಕೆ ನಾನಂತೂ ಇಲ್ಲ. ಪ್ರಾಮಾಣಿಕವಾಗಿ ಇದ್ದೇನೆ. ಅದು ನನಗೂ ಗೊತ್ತಿಲ್ಲ. ನನ್ನ ಬಗ್ಗೆ ನಾನು ಹೆಮ್ಮೆಯಲ್ಲಿ ಹೇಳಿಕೊಡ್ತೇನೆ. ನನ್ನನ್ನು ಯಾರು ಕಂಟ್ರೋಲ್ ಯಾರೂ ಇಲ್ಲ. ಮತ್ತೆ ಇಲ್ಲಿ ಮೂಲೆ ಗುಂಪು ಮಾಡಿದ್ದಾರೆ ಅಂತ ಇವರು ತಪ್ಪು ಮಾಹಿತಿ ಕೊಟ್ಟಿದ್ದಾರೆ. ಅದಕ್ಕೆ ಉತ್ತರ ಅವರು ಕೊಡಬೇಕು, ನಾನು ಕೊಡುವಾಗಿಲ್ಲ. ಪಿಡಿಒರನ್ನು ಮೂಲೆ ಗುಂಪು ಮಾಡ್ಲಿಕ್ಕೆ ಯಾರಿಂದಲೂ ಆಗುದಿಲ್ಲ. ಪಿಡಿಒ ಒಂದು ಸ್ಟ್ರಾಂಗ್ ಆಗಿ ಇದ್ರೆ ಒಂದು ಆಗುದಿಲ್ಲ. ಯಾರು ನೋಡಿ ನೇರ ಆಕಾರಕ್ಕೆ ಇಳಿಬೇಕಾಗ್ತದೆ. ಇವತ್ತು ನಾನು ತಮ್ಮಲ್ಲಿ ಒಂದು ರಿಕ್ವೆಸ್ಟ್ ಅನ್ನ ಮಾಡಿಕೊಳ್ತಾ ಇದ್ದೇನೆ. ನನ್ನ ಅಭಿಪ್ರಾಯದಲ್ಲಿ ಧರ್ಮ ಅಂತ ಹೇಳುವಂತಹದ್ದು ಉಂಟು ಅಂತಾದ್ರೆ ನೀವು ಸಂತೋಷನನ್ನ ಕರ್ಕೊಂಡು ಬಂದು ಇಲ್ಲಿ ಅವನ ಸ್ಟೇಟ್ಮೆಂಟ್ ಅನ್ನ ತೆಕ್ಕೊಂಡ್ರೆ ಖಂಡಿತವಾಗಿ ಅವನ ಸತ್ಯಾಂಶವನ್ನು ಒಪ್ಪಿಕೊಳ್ಳಬಹುದು. ಏನು ನಡೆದಿದೆ ಅಂತ ಹೇಳಿ ಇಲ್ಲ ಒಬ್ಬ ಕಳ್ಳತನ ಕೇಳಬೇಕು ನಾನು ಹೇಳೋದು ಕೇಳಬೇಕು. ನೋಡಿ ಇದು ಅಶ್ವತ್ಥನವರ
ಗ್ರಾಮ ಪಂಚಾಯತ್ ಸದಸ್ಯ ಕೊಲ್ಲಮುಗ್ರಿಗೆ ಅಧ್ಯಕ್ಷರ ಕೊಲ್ಲಮುಗ್ರು ಗ್ರಾಮ ಪಂಚಾಯತ್ ಸುಳ್ಯ ತಾಲೂಕು ವಿಷಯ ರಾಜೀನಾಮೆ ಕೊಡುವ ಬಗ್ಗೆ. ಕೊಲ್ಲಮುಗ್ರು ಗ್ರಾಮ ಪಂಚಾಯತ್ ನಲ್ಲಿ ನಡೆದ ಭ್ರಷ್ಟಾಚಾರಕ್ಕೆ ಸರಿಯಾದ ನ್ಯಾಯ ಸಿಗದೇ ಇರುವ ಕಾರಣ ನಾನು ಸ್ವ ಇಚ್ಛೆಯಿಂದ ರಾಜೀನಾಮೆ ಕೊಡುತ್ತಿದ್ದೇನೆ. ಅಯ್ಯೋ ಕಳ್ಳ, ಅದರಿಂದ ರಿಪೋರ್ಟ್ ಇದು ಮಾಡಿಲ್ಲ, ಅವರ ಹಕ್ಕುನಿಂದ ಅವರು ಚ್ಯುತಿಪಡಿಸಿ ಅಂತೇಳಿ ನಾವು ಇಯೋನ ಮೇಲೆ ನಾವು ಬರವಣಿಗೆ ಕೊಟ್ಟಿದ್ವಿ. ನಾವು ಹಿಂದೆ ಮಾಡಿಲ್ಲ. ಇವತ್ತು ಇಯೋ ಆ ಹರಿಹರೇಶ್ವರ ದೇವಸ್ಥಾನಕ್ಕೆ ಬಂದು ಅಲ್ಲಿ ಹರಾಜು ನಿಂತ್ಕೊಂಡು ಇಯೋನಿಗೆ 4 ಕಿಲೋಮೀಟರ್ ಬರ್ಲಿಕ್ಕೆ ಆಗದ ಆ ಮನಸ್ಥಿತಿಯ ಇದಿರುವಾಗ ಇವತ್ತು ನೀವು ಇಯೋ ಹೇಳಿ ನಾನು ಕಂಪ್ಲೇಂಟ್ ಕೊಟ್ಟಿಲ್ಲ, ನಾನು ಇಯೋ ಹೇಳಿ FIR ಮಾಡಲಿಲ್ಲ ಅಂತ ಹೇಳುವಂತವನು ಒಂದು ದಾರಿ ತಪ್ಪಿಸೋಯ್ತು. ಪ್ರತಿಭಟನೆಗೆ 3 ದಿವಸ ಮುಂದೆ ಇಯೋ ಬಂದಿದ್ದಾರೆ. ಬಂದಿದ್ದಾರೆ. ಯಾರಿದ್ರು ಪಂಚಾಯತ್ ಅಲ್ಲಿ? ಒಬ್ಬರೇ ಇದ್ದಾರೆ. ಅಧ್ಯಕ್ಷರಿಗೆ ವಿಷಯ ಗೊತ್ತುಂಟಿದ್ದು ಅಲ್ಲಲ್ಲ ಮೊಯ್ನಕ್ಕ. ಈಗ ಉಪಾಧ್ಯಕ್ಷರಿಗಿಂತ ಅಧ್ಯಕ್ಷರು ಕಡಿಮೆಯಾ? ಈ ವಿಷಯ ಈ ಪ್ರತಿಭಟನೆ ಆಗುವಾಗ ನೀವು ಮತ್ತು ಇಯೋ ಹೇಳಿದ್ರು ನಮ್ಮ ಗಮನಕ್ಕೆ ಬರ್ಲಿಲ್ಲ ಅಂತ. ಯಾಕೆ ಮೂರ್ಖರು ಮಾಡುದು ನಮ್ಮನ್ನು? ಬಂದಿದ್ದಾರಲ್ಲ 3 ದಿವಸ ಮುಂದೆ ಪಂಚಾಯತಿಗೆ. ಉಪಾಧ್ಯಕ್ಷರ ಜೊತೆಯಲ್ಲಿದ್ರು ಪಂಚಾಯತ್ ನ ಸದಸ್ಯರುಗಳಿಗಾಗ್ಲಿ ಅಧ್ಯಕ್ಷರುಗಳಿಗಾಗ್ಲಿ ಮಾಹಿತಿ ಕೊಡದೆ ಮುಚ್ಚಿಕೊಂಡಿಟ್ಟಿದ್ದಾರೆ. ಸಂಬಳ ತಗೊಳ್ಳುವ ಇಯೋ 3 ದಿವಸ ಹಿಂದೆ ಬಂದು ಹೋಗಿದ್ದು. ಇಯೋ ನನಗೆ ಗೊತ್ತಿಲ್ಲ ಅನ್ನಲ್ಲಿ ಆಡಿಯೋ ವಿಡಿಯೋಲಿ ಹೇಳ್ತೀರಲ್ಲ, ನಾನು ಇವತ್ತು ಮಾತು ಕಾನ್ಶಿಯಸ್ ಆಗಿ ಮಾತಾಡ್ತೀನಿ. IG ಬಂದ್ರು, DIG ಬಂದ್ರು, 3 ತಿಂಗಳಿಗೆ ನಾ ಎಷ್ಟು ವಿಸಿಟ್ ಅಂತೇಳಿ ಆರಕ್ಷಕ ಠಾಣೆಯಲ್ಲಿ ಇಂಡೆಂಟ್ ಹಾಕಿರ್ತಾರೆ ಟಾಪ್ ಲೆವೆಲ್ ಅಲ್ಲಿ. IAS ಆಫೀಸರ್ ಬಂದ್ರು ಸಹ ಬಂದು ನಾನು ಇಂಥ ತಾಲೂಕು ಇದಕ್ಕೆ ನಾನು ವಿಸಿಟ್ ಮಾಡಿರ್ತೀನಿ ನೋಡ್ರಿ, ನಿಮ್ಮ ಬುಕ್ ಅಲ್ಲಿ ಒಂದ್ಸಲ ತೋರಿಸಿ. ಆವಾಗ ನೀವೇನಂದ್ರ ಇಯೋ ಬಂದಿಲ್ಲ, ಇಯೋ 3 ತಿಂಗಳಿಂದ, ಇಯೋ 3 ತಿಂಗಳು ಸತ್ತೋಗಿದಾರ. ನೀವು 28ನೇ ತಾರೀಕಿಗೆ 3 ತಿಂಗಳು ಕಳೆದ ನಂತರ ಸಂತೋಷದ ವಿಷಯವನ್ನು ನೀವು ಅವತ್ತು ಕೊಟ್ಟಿದ್ದು. ನಾವು ಇದರಾಗುವ ಆ 3 ದಿವಸ ಹಿಂದಾಗ ಇದು ಮಾರಾಟ ಆಗಿದೆ, ಕಳವಾಗಿದೆ ಹೇಳುವಂತ ಇಯೋನಿಗೆ ಗೊತ್ತಿರಲ್ವಾ? ಇಯೋ ಅಲ್ಲಿ ಕನ್ಕ್ಲೂಸಿವ್ ಏನಾದ್ರು ಬರೀಬೇಕಲ್ಲ. ಇದು ನಿಮಗೆ ಕೇಳ್ತಾ ಇರೋದು, ನಿಮ್ಮನ್ನಲ್ಲ. ಅದೇನೋ ತಲೆಯಲ್ಲಿ ತುಂಬ ಉಂಟಲ್ಲ. ನೋಡಿ PDR, ಈ ಪ್ರಕರಣವನ್ನು ನಾವು ಎಲ್ಲದರ ಹಿಂದೆ ಬಿದ್ರೆ ನಾವು 5 ವರ್ಷದ ರೊಟ್ಟಿಗೆ ಬೇಕಾಗ್ತದೆ. ಗೊತ್ತಾಯ್ತು? ಜನಗಳಿಗೆ ಗೊತ್ತುಂಟು ಯಾರು ಎಂತೆಲ್ಲ ಮತ್ತೆ ತೆಗಿಲಿಕ್ಕಿಲ್ಲ. ನಾವು ಅದರ ಮತ್ತೆ ತೆಗಿಲಿಕ್ಕೆ ಇಲ್ಲ. ಕಂಪ್ಲೇಂಟ್ ನಾನು ಕೊಟ್ಟಿದ್ದೇನೆ ಗುತ್ತಿಗಾರಲ್ಲಿ, ಅದು ನಮಗೆ ವಿಷಯವಲ್ಲ. ಅದು ಚಿಕ್ಕ ವಿಷಯ ಹೇಳಿ. ಭ್ರಷ್ಟಾಚಾರ ದೊಡ್ಡ ಮಟ್ಟದಲ್ಲಿ ಆಗಿದೆ, ಅದನ್ನು ನೀವು ಒಪ್ಪಿಕೊಳ್ಳಿ. ಯಾರು ಮಾಡಿದರೆ ಒಂದ ನೀವು ಅವ್ರ ಮೇಲೆ ಕಂಪ್ಲೇಂಟ್ ಕೊಡಿ. ಕಂಪ್ಲೇಂಟ್ ಕೊಡ್ಲೇಬೇಕು, ಕೊಡಿಯಲ್ಲ ಕೊಡ್ಲೇಬೇಕು. ಅದಕ್ಕೆ ನೀವು ಬನ್ನಿ ಒಟ್ಟಿಗೆ. ನೀವು ಬರ್ತೀರಿ ನಮ್ಮ ಹತ್ರ ಕಂಪ್ಲೇಂಟ್ ಕೊಡ್ಲಿಕ್ಕೆ? ನೀವು ಬರ್ತೀರಾ? ಹೋಗುವ. ನಾವು ಹೋಗಿ ಈಗಲೂ ಹೋಗುವ. ನಾವು ಬರ್ತೇವೆ ಕಂಪ್ಲೇಂಟ್. ಬನ್ನಿ ನೀವು. ಇವನ್ನು ಕೇಳಿ ನಿಮಗೆ ಕಂಪ್ಲೇಂಟ್ ಕೊಡ್ಲಿಕ್ಕೆ ಆಗುದಿಲ್ಲ, ಹೌದಲ್ಲ? ಈಗ ಸತ್ತೋಗಿದಾರಾ? ಬರ್ಲಿ, ಇವ ಬರ್ಲಿ. ಇಯೋ ಬರ್ಲಿಕ್ಕೆ ಹೇಳ್ರಿ. ಯಾವ ಮೀಟಿಂಗ್? ಗ್ರಾಮ ಪಂಚಾಯತ್ ಸಮಸ್ಯೆಯಲ್ಲಿ ಮೀಟಿಂಗ್ ಬಿಟ್ಟು ಬರ್ಲಿ. ಅವ್ರ ಜವಾಬ್ದಾರಿ ಸ್ಥಾನದಲ್ಲಿ ಗ್ರೀನಿಂಗ್ ಅಲ್ಲಿ ಇರೋರು. PDR ಅವ್ರಿಗೆ ನನಗೆ ಗೊತ್ತಿಲ್ಲ, ಸುದ್ದಿ ಬರ್ಲಿಲ್ವಾ ಪ್ರತಿಭಟನೆ ಉಂಟು ಅಂತ ಮಾಹಿತಿ ಇಲ್ಲ ಅವರಿಗೆ. ಅವ್ರಿಗೆ ಎಂತ ಮೀಟಿಂಗ್ ಅವರಿಗೆ? ನಿನ್ನೆ ಹೆದರಿಕೆ, ನಿಮ್ಮ ಕೆಲಸ ಅಂತ ಹೆದರಿಕೆ. ಅಯ್ಯೋನವರು ಅದಕ್ಕೆ ಬನ್ನಿ ಅಂತ ಹೇಳಿದ್ರು. ಅವ್ರ ಸಮಸ್ಯೆಯನ್ನು ಪರಿಹಾರ ಅವ್ರಿಗೆ ಸುಮಾರು ಕ್ವಶನ್ ಅಲ್ಲ, ಬರ್ಲಿ, ಅವ್ರು ಬರ್ಲಿ. ಎಲ್ಲ ಕೆಲಸವನ್ನು ಸೂತ್ರವಾಗಿ ಮಾಡ್ಲಿಕ್ಕೆ ನಮಗೆ ಸಹಕಾರ ಕೊಡ್ತಾ ಇಲ್ಲ. ಯಾರು? ಉಪಾಧ್ಯಕ್ಷರು. ರೆಕಾರ್ಡ್ ಹಾಕೊಂಡಲ್ಲ, ಅವ್ರದ್ದು ದೌರ್ಜನ್ಯ ನಡೀತಾ ಇವರ ಮೇಲೆ. ಅದು ನಮ್ಗೆ ಇನ್ನು ಏನೆಲ್ಲ ನಡೀತಾ ಉಂಟು ಅಂತ ಹೇಳಿ. ಯಾಕೆ ಕೊಡ್ತಾ ಇಲ್ಲ? ಹೇಗೆ ಹೆಸರು ಹೇಳಿದ್ರಿ ನೀವು? ಇನ್ನು ಪರವಾಗಿಲ್ಲ, ಇನ್ನೆಲ್ಲ ನೀವು ಹೇಳ್ಬೋದು. ಅಲ್ಲ, ಎಲ್ಲ ಹಾಗೆಲ್ಲ ಈಗ ಪಬ್ಲಿಕ್ ಇಂದ ಕೆಲವು ಕೇಳಿ ಬರ್ತಾ ಉಂಟು. PDR ಅವರು ದುಡ್ಡು ತೆಗೊಳ್ತಾರೆ, ಭ್ರಷ್ಟಾಚಾರ ಮಾಡ್ತಾರೆ, ಕೆಲಸ ಮಾಡ್ತಾರೆ. ಈಗ ಅದು ಊಹಾಪೋಹಕ್ಕೆ ಸುಳ್ಳು ಮಾಹಿತಿಯನ್ನು ಕೊಡ್ತಾ ಇರುವಂತದ್ದು. ಯಾರು ನಾನು ಯಾರಿಂದಲೂ ದುಡ್ಡು ತೆಗೊಳ್ಳಿಲ್ಲ, ನಾನು ಭ್ರಷ್ಟಾಚಾರ ಮಾಡ್ಲಿಕ್ಕೆ ನಾನು ಹೋಗ್ಲಿಲ್ಲ. ನಿಮಗೆ ಏನಾದ್ರು ಬೆದರಿಕೆ ಉಂಟು ಅದರ ಬಗ್ಗೆ? ಅದರ ಬಗ್ಗೆ ಬೆದರಿಕೆ ಇಲ್ಲಿವರೆಗಿಲ್ಲ. ಅಲ್ಲ, ಈ ಬೆದರಿಕೆ ಅದುವೇ ನಿಮಗೆ ಸಹಕಾರ ಕೊಡ್ತಾ ಏನು ಇಂಡೈರೆಕ್ಟ್ ಬೆದರಿಕೆ ಅದು ಅಲ್ಲ ಸರ್. ಹೇಳಿ, ನೀವು ಮಾತಾಡಿ. ನೀವು ಸೈಲೆಂಟ್ ಕೂತ್ರೆ ಆಗುದಿಲ್ಲ. ಇಲ್ಲಿ ಸಮಸ್ಯೆ ಇದೆ, ಸಮಸ್ಯೆ ಅದು
ಉಪಾಧ್ಯಕ್ಷರು ಹೇಳ್ತಾರೆ PDO ನಮ್ಗೆ ಸಹಕಾರ ಕೊಡುದಿಲ್ಲ. ಯಾರು ನಿಮ್ಮ ಪರವಾಗಿರ್ತಾರೆ ಸರ್, ಅದು ಸೆಕೆಂಡ್ರಿ. ಬಟ್ ಯಾರ್ದು ತಪ್ಪಿದೆ ಅದನ್ನ ಹೇಳಿ. ನೀವು ಒಪ್ಪಿಕೊಂಡ್ರೆ CCTVಯಲ್ಲಿ ಬಂದ ಈ ಫುಟೇಜ್ ಮೊನ್ನೆ ಅವರ ಹತ್ರ ಉಂಟು, ಹೇಗೆ ನಿಮ್ಮ ಬಗ್ಗೆ ಅದು ಗೊತ್ತಿಲ್ಲ. CCTV ಫುಟೇಜ್ ಅಲ್ಲಿವರೆಗೆ ಇರ್ಬೋದಾ ಗೊತ್ತಿಲ್ಲ ನನಗೆ. ಅಲ್ಲಿವರೆಗೆ ಅವರಲ್ಲಿ ಇತ್ತು ಸರ್. ನಿಮ್ಮ ಹತ್ರ ಮಾಹಿತಿ ಕೇಳುದು, ಈ CCTVದು ಲಿಂಕ್ ಯಾರಲ್ಲೆಲ್ಲ ಇತ್ತು? ಪಂಚಾಯತ್ ಮೆಂಬರ್ಗಳ ಕೈ, ಪಂಚಾಯತ್ ಮೆಂಬರ್ ಅಧ್ಯಕ್ಷರಲ್ಲಿ ಇತ್ತು ಮತ್ತು ಉಪಾಧ್ಯಕ್ಷರಲ್ಲಿ ಇತ್ತು. ಅಧ್ಯಕ್ಷರು ಭಾಗಿಯಾಗಿದ್ದೀರಾ? ಅವರ ಮೊಬೈಲಲ್ಲಿ ಇತ್ತು, ಉಪಾಧ್ಯಕ್ಷರ ಮೊಬೈಲಲ್ಲಿ ಇತ್ತು. ನನ್ನ ಮೊಬೈಲಿಗೆ ನಮ್ಮ ಮೆಂಬರು ಹೇಳಿ ನೀವು ಪ್ರಶ್ನೆ ಕೇಳಿದ್ರೆ ನಾನು ಹೇಳಿ ಮತ್ತೆ ಮಾತಾಡ್ತೀನಿ. ಉಪಾಧ್ಯಕ್ಷರ ಮೊಬೈಲಲ್ಲಿ ಇತ್ತು, ನನ್ನ ಮೊಬೈಲಿಗೆ ಹಾಕ್ಲಿಲ್ಲ. ಮತ್ತೆ ನನ್ನ ಮೊಬೈಲಿಗೆ ಇವರು ನಮ್ಮ ಮೆಂಬರ್ ಹೇಳಿದ್ರು ಅಧ್ಯಕ್ಷರ ಮೊಬೈಲಿಗೆ ಮೈನು ಬೇಕು, PDO ಮತ್ತು ಅಧ್ಯಕ್ಷರ ಮೊಬೈಲಿಗೆ ಬೇಕು, ಬಾಕಿದವರ ಮೊಬೈಲಿಗೆ ಬೇಕು ಅಂತಿಲ್ಲ, ಅಧ್ಯಕ್ಷರ ಮೊಬೈಲಿಗೆ ಹಾಗೆ ನನ್ನ ಮೊಬೈಲಿಗೆ ಮತ್ತೆ ಹಾಕಿ ಕೊಟ್ರು. ನನ್ನ ಮೊಬೈಲಿಗೆ ಹಾಕಿದ್ರೆ ನಾನು ಸತ್ಯ ಹೇಳ್ತೇನೆ ನಿಮ್ಮ ಹತ್ರ, ನೀವು ನಂಬುದಾರೆ ನಂಬಿ ಬಿಡುದಾರೆ ಬಿಡಿ, ನನಗೆ ಮೊಬೈಲಿನ ಬಗ್ಗೆ ಏನು ಗೊತ್ತಿಲ್ಲ. ಅವ್ರು ಹಾಕ್ಲಿಕ್ಕೆ ಹೇಳಿ ಹಾಕಿಸಿದ್ರು, ಆದ್ರೆ ನನಗೆ ಮೊಬೈಲ್ ಬಗ್ಗೆ ಏನು ಗೊತ್ತಿಲ್ಲ. ನಾನು ಸತ್ಯ ಹೇಳ್ತೀನಿ, ಒಂದು ಮೆಸೇಜ್ ಮಾಡ್ಲಿಕ್ಕೆ ಗೊತ್ತಿಲ್ಲ, ಒಂದು ಫೋನ್ ಬಂದ್ರೆ ಫೋನ್ ಮಾಡ್ತೇನೆ. ಮತ್ತೆ ನಮ್ಮ ಮನೆಯಲ್ಲಿ ವೈಫೈ ಇಲ್ಲ, ಮೊಬೈಲ್ ನೆಟ್ವರ್ಕ್ ಸಿಕ್ಕುದಿಲ್ಲ, ಫೋನ್ ಬಂದ್ರೆ ರೋಡಿಗೆ ಹೋಗ್ಬೇಕು. ಆದ ಕಾರಣ ನಾನು CC ಹಾಕಿದಲ್ಲದೆ ನಾನು ಅದನ್ನು ನೋಡ್ಲಿಲ್ಲ, ನನಗೆ ನೋಡ್ಲಿಕ್ಕೆ ಗೊತ್ತೂ ಇಲ್ಲ. ಸರಿ ಅಧ್ಯಕ್ಷರೇ, ಅದನ್ನ ಮೊನ್ನೆ ಬಂದು ಎಲ್ಲ ಡಿಲೀಟ್ ಮಾಡಿ PDO ಬೇಡ ಅಂತ ಹೇಳಿದ್ದಾರೆ. ನೋಡಿ, ನನಗೆ ಬೇಡ ಅಂತ ಹೇಳಿದ್ರು, ಯಾಕೆಂದ್ರೆ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಕೈಯಲ್ಲಿ ಬೇಕು. ನನಗೆ ಬೇಡ ಅಂತ ಹೇಳಿದ್ರು. ಇಲ್ಲಿ ಮುಂದೆ ಬನ್ನಿ. ನಾನು ಹೇಳುದು ಮೊನ್ನೆ EO ಪಂಚಾಯತಿಗೆ ಬಂದಾಗ ನನಗೆ ಸಿಬ್ಬಂದಿಗಳು ಯಾರು ಹೇಳಲಿಲ್ಲ, ನಾನು ಮೊಬೈಲಲ್ಲಿ ನೋಡಿ ನನಗೆ ಸಂತೋಷ ಹೇಳಿದ್ದು ಅಂತ ನಾನು ಅವನ ಫೋನಲ್ಲಿ ದೇವಸ್ಥಾನದಲ್ಲಿ ಮಾತಾಡಿ ಅವರು ಬಂದದ್ದು. ನಾನು ಹೇಳಿ ಸರಿಯಾದ ಮಾಹಿತಿ ಕೊಡಿ, ನೀವು ವೈಯಕ್ತಿಕ ವಿಷಯಗಳು ನನ್ನ ಹತ್ರ ಸುಮ್ಮನೆ ಹೇಳ್ಬೇಕು. ವೈಯಕ್ತಿಕ ಮೊಬೈಲ್ ಫುಟೇಜ್ ಆಗಾಗ ಹೇಳಿದ್ದೇವೆ, ನೀವು ಯಾರು ಬಾಯಿ ಬಿಡ್ಬೇಡಿ. ಈಗ ಬಾಯಿ ಬಿಟ್ಟದು ಬೆಳಿಗ್ಗೆ ಬಂದ ಕೂಡಲೇ ಕೇಳಿದೆ ಮೊಬೈಲ್ ಫುಟೇಜ್ ಯಾರಿಗೆಲ್ಲ ಇತ್ತು ಅಂತ. ಯಾರು ಬಾಯಿ ಬಾಯಿ ಬಿಡ್ಲಿಲ್ಲ. ಅಲ್ಲಿಗೆ ನಾನು ಬರ್ತೇನೆ. ಇದನ್ನು ಅಲ್ಲಿಗೆ ಬಿಡುವುದಿಲ್ಲ, ನೀವು ಎಲ್ಲಿಗೆ ಕರಿತೀರಿ ಅಲ್ಲಿಗೆ ಬರ್ತೇನೆ ನಾನು. ಕರೀಲೇಬೇಕು ಇವತ್ತೇ, ಅಲ್ಲಿಗೆ ಬರ್ತೇನೆ ನಾನು. ನೋಡಿ, ಮೊಬೈಲಿಗೆ ಇವರ ಮೊಬೈಲ್ ಅಲ್ಲಿ ಉಂಟು ಅಂತಲೇ ನನಗೆ ಗೊತ್ತಿಲ್ಲ, ಯಾರ ಮೊಬೈಲ್ ಅಲ್ಲಿ ಉಂಟು ಅಂತಲೂ ನನಗೆ ಗೊತ್ತಿಲ್ಲ. ಯಾರೋ ಒಬ್ರು ಹೇಳಿದ್ರು, ಆವಾಗ ನಾನು ಅದರ ಬಗ್ಗೆ ಇದೇ ಹೇಳಿದೆ, ಯಾವುದು ಹಾಗೆ ಪರ್ಸನಲ್ ಆಗಿ ಒಬ್ಬರ ಮೊಬೈಲಿಗೆ ಅದನ್ನು ಹಾಕಿಕೊಳ್ಳುವ ಹಾಗೆ ಇಲ್ಲ. ಆಯ್ತಾ, ಇದುವೇ ಸಮಸ್ಯೆ ಆದ್ದು. ಈಗ ನಮ್ಮ ಅಧ್ಯಕ್ಷರು ಕೂಡ ಪ್ರತಿಯೊಂದನ್ನು ಕೂಡ ಉಪಾಧ್ಯಕ್ಷರ ಕೇಳಿಯೇ ಮಾಡುದು, ಖಂಡಿತವಾಗಿ. ಈಗ ನೋಡಿ, ನಿನ್ನೆ ನಮ್ಮ ಮಾನ್ಯ ಅಧ್ಯಕ್ಷರಲ್ಲಿ ಏನು ಪೊಲೀಸ್ ಸ್ಟೇಷನ್ ಅಲ್ಲಿ ಹೀಗೆ ಹೇಳ್ತಾ ಇದ್ರು, 4 ಜನರ ಮೇಲೆ ಇದೆ ಅಂತ, 4 ಜನರ ಮೊಬೈಲ್ ಅಲ್ಲಿ ಉಂಟು ಹೇಳ್ತಾರೆ ಅವರು. ನಾವು ಅಧ್ಯಕ್ಷರ ಮಾತು ನಂಬುದಾ, ಯಾರ ಮಾತು ನಂಬುದಾ, ಯಾರನ್ನು ನಂಬುದು? ನಾನು ಹೇಳಿದ್ದೇನೆ ಕೇಳಿ, ಅದು 7-8 ವರ್ಷ ಆಯ್ತು ನಾನು ಅಲ್ಲಿ ಇರೋದು. ಆ ಟಂಕ ಒಂದು ದೊಡ್ಡ ಮಳೆ ಬಂದ್ರೆ ಸಣ್ಣ ಮಳೆ ಬಂದರೂ ಕೂಡ ಬ್ಲಾಕ್ ಆಗ್ತದೆ. ಅದನ್ನು ರಿಪೇರಿ ಮಾಡಲಿಕ್ಕೆ ನಿಮಗೆ ಆಗಲ್ಲ ಪಂಚಾಯತ್ನಲ್ಲಿ, ಅದಕ್ಕೊಂದು ಸರಿಯಾದ ವ್ಯವಸ್ಥೆ ಮಾಡಲಿಕ್ಕೆ ಆಗಲ್ಲ. ಮತ್ತೆ ಎಲ್ಲಿ ಹೋಗ್ತದೆ? ಒಂದು ಕೋಟಿ ಈಗ
ಮಾಡಬೇಕು. ಮಾಡಿದಾರಾ? ಅಲ್ಲಲ್ಲ ಸರ್, ನಾನು ಕೇಳೋದಕ್ಕೆ ನೀವು ಸ್ಪಷ್ಟವಾಗಿ ಉತ್ತರ ಕೊಡಿ. ಈಗ ನೀವು ಮಾತಾಡೋದು ನಾವು ಯಾವುದೇ ರೀತಿಯಲ್ಲಿ ಮಾತಾಡಲಿಲ್ಲ. ಅವರು ರಿಪೋರ್ಟ್ ಮಾಡಿದಾರಾ ಇಲ್ವಾ? ಅಲ್ಲಲ್ಲ, ರಿಪೋರ್ಟ್ ಮಾಡಿದಾರಾ ಇಲ್ವಾ? ಗ್ರಾಮ ಸಭೆಗಳದ್ದು ಯಾರು ರಿಪೋರ್ಟ್ ಮಾಡಲ್ಲ. ಯಾಕೆ ಒಂದು ನಿಮಿಷ, ನಾವಲ್ಲಿ ಪರ್ಟಿಕ್ಯುಲರ್ ಆಗಿ ಆ ವಿಷಯವನ್ನು ಹಿಡ್ಕೊಂಡು ನಿರ್ಣಯ ಮಾಡಿದ್ದೇವೆ. ಒಂದು ಹೇಳ್ತೀನಿ, ಅದು ನಾನು ಹೇಳ್ತೀನಿ ಫಸ್ಟ್, ಆಮೇಲೆ ಒಂದು ಗ್ರಾಮ ಸಭೆಯಲ್ಲಿ ನಡವಳಿ ಮಾಡಿದ್ದಾದ್ಮೇಲೆ ಗ್ರಾಮ ಸಭೆಯಲ್ಲಿ ಮುಂದಿನ ಗ್ರಾಮ ಸಭೆಯಲ್ಲಿ ನೀವು ಸಾರ್ವಜನಿಕರು ಘಟನೋತ್ತರ ಮಂಜೂರಾತಿ ಚರ್ಚೆ ಮಾಡುವ ವಿಚಾರಗಳಿದ್ದಾಗ ನಾನು ಈ ಸಬ್ಜೆಕ್ಟ್ ಇಟ್ಟಿದ್ದೆ ಏನಾಯ್ತು ಅಂತ ನೀವು ಕೇಳ್ಬೋದು. ಅಲ್ಲ ಇಲ್ಲಿ ಕೇಳ್ಬೋದು. ಆದರೆ ಗ್ರಾಮ ಸಭೆಗೆ ಸಂಬಂಧಪಟ್ಟಿದ್ದು ಕಾನೂನು ಅವರು ಗ್ರಾಮಸ್ಥರ ಬಗ್ಗೆ ಸಲಹೆ ಸೂಚನೆಗೆ ಸಂಬಂಧಪಟ್ಟ ಏನಾದರೂ ಕೂಡ ನೀವು ಹೇಳಿದ್ರು ಅಂತಂದ್ರೆ ಸಾಧಕ ಬಾಧಕ ಕಾನೂನು ಚೌಕಟ್ಟು ಪಿಡಿ. ಸರಿ, ನಾವು ಈಗ ಗ್ರಾಮ ಸಭೆಯಲ್ಲಿ PDO ಅವರು ಈಗ ನೀವೆಲ್ಲ ಒಂದಲ್ಲ, ನಾವು ಕಂಪ್ಲೇಂಟ್ ಮಾಡ್ತೇವೆ. ನಮ್ಮ ಪಂಚಾಯತಿನ ಒಬ್ಬ ಸದಸ್ಯರನ್ನು ಅಥವಾ ಏನು ಸಿಬ್ಬಂದಿ ವರ್ಗದವರು ಮಾನಸಿಕ ಅಸ್ವಸ್ಥ ಅಂತ ಹೇಳ್ಕೊಂಡು PDO ಅವರು ಹೇಳಿದ್ದಾರೆ. ಇದು ನಾವು ಹೇಳಿದಲ್ಲ. ನಿಲ್ಲಿ ಅದು ಉಂಟಲ್ಲ, ನಿಮ್ಮ ಹತ್ರ ರಿಪೋರ್ಟ್ ಉಂಟಲ್ಲ, ಆ ರಿಪೋರ್ಟ್ ಅನ್ನು ಇಟ್ಟುಕೊಂಡೇ ನಾವು ನಿಮಗೆ ಸ್ಪಷ್ಟ ಮಾಡಿದ್ದಿಲ್ಲ. ಒಬ್ಬ ಪಂಚಾಯತ್ ಸದಸ್ಯನ ಪ್ರಶ್ನೆ, ನೀವು ಮಾನಸಿಕವಾಗಿ ಈ ಘಟನೆಯನ್ನು ಹೊಂದಿದ್ದೀರಾ? ಮಾಧವನ ಪ್ರಶ್ನೆ, ಸಂತೋಷನ ಉತ್ತರ ಹೌದು. ಆ ತರ ಹೌದಾಗಿದ್ರೆ ಅವನು ಗವರ್ಮೆಂಟ್ ಕೆಲಸ ಮಾಡ್ಲಿಕ್ಕೆ ನಿಮಗೆ ಪಬ್ಲಿಕ್ ಗೊತ್ತಿರಲಿ, ನಿಮ್ಮ ಕೆಲಸ ಮಾಡಿ ನಿಮಗೆ ಅಷ್ಟು ಫೋನ್ ಮಾಡಿದ್ವಿ ಸರ್, ಆಗ ಅಷ್ಟು ಫೋನ್ ಮಾಡಿದ್ವಿ ಅಂತ ಎಲ್ಲರೂ. ಎರಡನೇ ನಿಮ್ಗೊಂದು ಗಮನಕ್ಕೆ ಗೊತ್ತಿರಲಿ, ಹೇಳಿ ಸಿಬ್ಬಂದಿ ಬಗ್ಗೆ ಸಂಬಂಧಪಟ್ಟಂಗೆ ಅವನೇನಾದ್ರು ಕಂಪ್ಲೇಂಟ್ ಕೊಟ್ಟಿದ್ದ ಸರಿ ಇಲ್ಲ ಅಂತಂದ್ರೆ ನೀವು ತೀರ್ಮಾನ ಮಾಡ್ಕೊಂಡ್ರು ಕಾನೂನು ಸಾಧಕ ಬಾಧಕ ಬೇಡ PDO ನಿಮಗೆ ಅಲ್ಲಿ ಗ್ರಾಮ ಸಭೆಯಲ್ಲಿ ಮನವರಿಕೆ ಮಾಡಬೇಕು. ಅಲ್ಲಿ ಡಿಸಿಷನ್ ತಗೊಳ್ಳೋಕ್ಕೆ ಬರೋದಿಲ್ಲ. ಅಲ್ಲಿ ಇಲಾಖಾ ವಿಚಾರಣೆಗಳು ಅನ್ನೋದು ಇರ್ತಾವೆ ಒಬ್ಬ ಸಿಬ್ಬಂದಿ ನೌಕರರಿಗೆ. ಹಾಗಾಗಿ ವಿಚಾರಣೆಗೆ ಸಂಬಂಧಪಟ್ಟಿದ್ದೆ ನಾನು ಇದ್ರೆ ನನಗೊಂದು ಮೊನ್ನೆ ಇದ್ರ ಬಗ್ಗೆ A to Z ನನಗೆ ಎಲ್ಲವೂ ಸಹ, ಯಾಕಂದ್ರೆ ನಾನು ಇಲ್ಲಿ ಹರಿಹರ ಪಂಚಾಯತಿಗೆ ಆಡಳಿತಾಧಿಕಾರಿ ಆಗಿರೋದ್ರಿಂದ ನಾನು ಬರ್ತಾ ಇರ್ತೀನಿ, ಕೇಳ್ತಾ ಇರ್ತೀನಿ ಏನೇನು ವಿಚಾರಗಳು ಆಗ್ತಾ ಇದೆ ಅಂತ. ನೀವು ನಮ್ಮ ಪಂಚಾಯತಿಗೆ ಎಷ್ಟು ಸಮಯ ಬರದೆ ಎಷ್ಟು ಸಮಯ ಆಗಿದೆ? ಈಗ ನಮ್ಮ ಈಗ ಒಂದು ನಿಮಿಷ ಕೇಳಿ. ಈಗ ನಿಮಗೆ ಸಂಬಂಧಪಟ್ಟಿದ್ದೆ ನೋಡಪ್ಪ, ನೀನು ಹೋಗಂಗಿದ್ರೆ ನಾನು ಅದಕ್ಕೆ ಇನ್ವಾಲ್ವ್ ಇಲ್ಲ. ಕಾನೂನಲ್ಲಿ ಅವ್ಯವಹಾರ ಮಾಡಿದ್ರು ಯಾರಾದ್ರೂ ಕದ್ಕೊಂಡು ಹೋಗೋಣ ಅಂದ್ರೆ ಯಾರ್ಯಾರು ಹೋಗೋರು ಎಲ್ಲರದು ಕೊಡು, ನಾನು ಅದಕ್ಕೆ ಹೇಳಕ್ ಹೋಗಲ್ಲ. ಆದ್ರೆ ಯಾರು ಮತ್ತೆ ನಾಳೆ ನೀನು ಅದಕ್ಕೆ ಸಾಕ್ಷಿಗಳ ಸಮೇತ ಎತ್ತಿಕಬೇಕು. ಸುಮ್ಮನೆ ಕಂಪ್ಲೇಂಟ್ ಕೊಡೋದು ದೊಡ್ಡ ವಿಚಾರ ಅಲ್ಲ. ಸಾಕ್ಷಿಗಳ ಸಮೇತ ಎತ್ತಿಕೊಂಡು ನಾಳೆ ಎನ್ಕ್ವೈರಿ ಮಾಡುವಾಗ ನಾಳೆ ಇನ್ನೊಬ್ರು ಈಗ ಚುನಾವಣೆ ಶಾಖೆ ಕರೀತಾರೆ, ಅವಾಗ ರೆಕಾರ್ಡ್ಸ್ ಎಲ್ಲ ಕರೆಕ್ಟಾಗಿ ಈ ಥರ ಆಗಿದೆ ಅಂತ ಹೇಳ್ಬಿಟ್ಟು ಮೆಂಬರ್ಗಳು ಯಾರು ಮಾಡ್ತಾರೆ. ಈಗ ನಾನು ಹೇಳ್ತೇನೆ, ನಿಮಗೆ ಈಗ ನಿಮ್ಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಒಂದು CCTV ಹಾಕಿದ್ರೆ ನಿಮ್ಮ ಗಮನಕ್ಕೆ ತರಬೇಕಾ ಬೇಡ? ನನ್ನ ಗಮನಕ್ಕೆ ಬೇಡಲ್ಲ. ಆಡಳಿತ ವ್ಯವಸ್ಥೆಯಲ್ಲಿ CCTV ಹಾಕಿ ಒಬ್ಬರ ಮೊಬೈಲಲ್ಲಿ ಸಾರ್ವಜನಿಕರ ಚಲನವಲನಗಳನ್ನು ದೃಷ್ಟಿ ನೋಡುದು ಸರಿಯಾ? ಅದು ಒಂದು ಹೇಳ್ತೀನಿ ನಿಮಗೆ, ಅದು ಅದರಲ್ಲಿ ಕೋಡ್ ನಂಬರ್ ಒಬ್ಬರಿಗೆ ಮಾತ್ರ ಸೀಮಿತ, ಪಂಚಾಯತಿ ಅಭಿವೃದ್ಧಿ ಅಧಿಕಾರಿ ಹೇಳ್ತೀನಿ ಕೇಳಿ. ಯಾವುದೇ ಒಂದು CCTVನಲ್ಲಿ ಗ್ರಾಮ ಪಂಚಾಯತ್ ನಡೆಯುವಂಥ ವಿಚಾರ ಸಂಬಂಧಪಟ್ಟಿತ್ತು ಒಂದು ನೋಡುವಂಥದ್ದು ಸಂಬಂಧಪಟ್ಟಂಗೆ ಏನಾಗಿದೆ ಘಟನೆಗೆ ಅವನು CCTVನಲ್ಲಿ ಅವನ ನಂಬರ್ನ ಆ್ಯಡ್ ಮಾಡ್ಕೊಂಡು ಮೊಬೈಲ್ನಲ್ಲಿ ಆ್ಯಡ್ ನೋಡ್ಕೊಳಕ್ಕೆ ಚೆಕ್ ಮಾಡೋಕ್ಕೆ ನನಗೆ ಅವಕಾಶ ಇದೆ. ಇಲ್ಲಿ ಏನಾಗಿದೆ, ಈ ದೂರಕ್ಕೆ ಸಂಬಂಧಪಟ್ಟಂಗೆ ಆ ಥರ ಮಾಡೋಕ್ಕೆ ಮಾಡಬಾರ್ದು. ಬಟ್ ಒಂದು ವೇಳೆ ಕೆಲವರು ಏನು ಮಾಡ್ತಾರೆ, ಅಧ್ಯಕ್ಷರು ಹಾಕ್ಯಂತಾರೆ, ಉಪಾಧ್ಯಕ್ಷರು ಹಾಕ್ಯಂತಾರೆ, PDOನು ಹಾಕ್ಯಂತಾರೆ ಕೆಲವು ಗ್ರಾಮ ಪಂಚಾಯತಿಲಿ. ಯಾಕೆಂತಂದ್ರೆ ಪಂಚಾಯತಿನಲ್ಲಿ ಏನೇನು ನಡೆದು ನಮಗೂ ನಿಮಗೆ ಸ್ಪಷ್ಟ ಹೇಳ್ತಾನೆ. ನೀವು ಹೀಗೆ ಮೈನ್ ಸ್ಟ್ಯಾಂಡಿಗೆ ಬಂದು ಪಂಚಾಯತಿ ಕಟ್ಟೋಗಲ್ಲಿ ಹಾಕಿದ್ದಾರೆ, 2 ಕ್ಯಾಮರಾ ಹಾಕಿದ್ದಾರೆ, ಹಾಕಿ ವಾಯ್ಸ್ ಡಿಸೇಬಲ್ ಮಾಡಲಿಲ್ಲ. ವಿತ್ ವಾಯ್ಸ್ ಸಾರ್ವಜನಿಕರ ಎಲ್ಲ ವಿಷಯಗಳನ್ನು ಮಾಧವ್ ಅಂತೇಳಿ ಉಪಾಧ್ಯಕ್ಷರಿದ್ದಾರೆ ನೇರವಾಗಿ ಹೇಳ್ತಾರೆ, ನನಗೆ ಭಯ ಇಲ್ಲ. ಅವರು ಮೊಬೈಲ್ ಹಾಕೊಂಡು ಎಲ್ಲ ನೋಡಿ ಎಲ್ಲ ವಿಷಯಗಳನ್ನು ನೋಡಿ ಹೇಳ್ತಿದ್ದಾರೆ. ಇದು ಸರಿಯಾ ತಪ್ಪ? ನೀವು ಕೇಳಿ ನೀವು ಹೇಳಿ ನಿಮ್ಮ ಕಾನೂನಿನಲ್ಲಿ ಅದಕ್ಕೆ ಅವಕಾಶ ಉಂಟು. ಇಲ್ಲ, ನೀವು ಪುರಾಣ ಮಾಡೋದು ಬೇಡ, ನಮಗೆ ಉಂಟಾ ಇಲ್ವಾ? ನಾವು ಹೇಳಿದ್ದು ಕನ್ನಡದಲ್ಲಿ, ನಾವು ಕೇಳಿದ್ದು ನಿಮ್ಮ ಹತ್ರ ಕನ್ನಡದಲ್ಲಿ ಪ್ರಶ್ನೆ, ನಿಮಗೆ ಕನ್ನಡದಲ್ಲಿ ಕೇಳಿದ ಪ್ರಶ್ನೆ ದಯವಿಟ್ಟು ಅರ್ಥ ಆಗಿರ್ಬೋದು.
ಕಾನೂನಲ್ಲಿ ಆ ವ್ಯವಸ್ಥೆ ಉಂಟಾ ಇಲ್ವಾ ಅಂತ ಹೇಳಿ ನೀವು ಅಷ್ಟೇ. ಆನ್ಸರ್ ಕೊಡ್ಬೇಕು, ಇವ್ರು ಮಾತಾಡಕ್ಕೆ ಈಗ ಪಂಚಾಯತಿ ಮೆಂಬರು ಅಂತಂದ್ಮೇಲೆ ಅಧ್ಯಕ್ಷರು ಉಪಾಧ್ಯಕ್ಷರು ಏನಾದರೂ ಒಂದು ವೇಳೆ ಇದು ಮಾಡ್ಕೊಂಡಿದ್ರೆ ನೀವು ಅದು ಪಿ ಡಿ ಒಗೆ ಬಿಟ್ಟ ಮೇಲೆ ಅಧ್ಯಕ್ಷರುಗಳು ಮಾಡ್ಕೊಳೋದು ಕೆಲವು ಪಂಚಾಯತಿಗಳಿದೆ. ನಾನು ಇಂಥವರೇ ಮಾಡ್ಕೋಬೇಕು ನಾನು ಹೇಳೋಕ್ಕಾಗಲ್ಲ. ಯಾಕಂದರೆ ಅಧ್ಯಕ್ಷರು ಉಪಾಧ್ಯಕ್ಷರು ಪಿ ಡಿ ಒಗಳು ಪಂಚಾಯತಿಲಿ ನಡೆಯುವಂಥ ವಿಚಾರಗಳು ಸಂಬಂಧಪಟ್ಟಂಗೆ ಏನಾದರೂ ಇದ್ದರೆ ನೋಡುವಂಥ ಸಂಬಂಧಪಟ್ಟ ಕೆಲವರು ಮಾಡ್ಕೊಂತಾರೆ. ಬಟ್ ಅದು ತಪ್ಪ ಸರಿ ಅನ್ನೋ ಸಂಬಂಧಪಟ್ಟ ಮೇನ್ ಅಡ್ಮಿನಿಸ್ಟ್ರೇಷನ್ ಪಿ ಡಿ ಒ ನಮಗೆ ರಿಪೋರ್ಟ್ ಕೊಟ್ಟರೆ ನಾನು ಕ್ಲಾರಿಫಿಕೇಶನ್ ಕೇಳಬೇಕಾಗುತ್ತೆ. ಪಂಚಾಯತಿ ವಿಷಯವೇ ಅಲ್ಲ, ರೋಡಲ್ಲಿ ಹಾಕಿದ್ದು ಪಂಚಾಯತಿ ವಿಷಯ ಅಲ್ಲ. ರೋಡಲ್ಲಿ ಕ್ಯಾಮರಾ ಹಾಕಿದ್ದು ಸಿಸಿ ಕ್ಯಾಮರಾ ರೋಡಲ್ಲಿ ಅದನ್ನು ನೋಡುವುದು ಯಾರು ಉಪಾಧ್ಯಕ್ಷರು. ಅದು ತಪ್ಪ ಸರಿ ಅಂತ ಕೇಳಿದ್ರೆ ಅದನ್ನು ನೀವು ಪುನಃ ಹೇಳಿದ್ರೆ ಬೇರೆ ವಿಷಯ ಆಯ್ತು. ಇಲಾಖೆ ವಿಷಯ ಟರ್ನ್ ಮಾಡ್ತಾ ಇದ್ದೀವಿ, ಹೇಳುದು ಸರಿ. ಒಂದು ಕೆಲಸ ಮಾಡಿ, ಪಂಚಾಯತಿ ವಿಷಯವೇ ಅಲ್ಲ. ಒಂದು ನಿಮಿಷ ಕೇಳಿ. ನನಗೆ ಈ ಸದಸ್ಯರುಗಳು ಮತ್ತೆ ಇವರು ಹಾಕೋಣಕ್ಕೆ ಪ್ರಾವಿಷನ್ ಇಡುವಂಥ ಸಂಬಂಧಪಟ್ಟಾಗೆ ನಾನು ಬೇಕಾದ್ರೆ ನಮ್ಮ ಹೆಸರು ಕ್ಲಾರಿಫಿಕೇಶನ್ ತಗೊಂಡು ನನಗೆ ವಾಸ್ತವಿಕ, ಯಾಕಂದ್ರೆ ಪಬ್ಲಿಕ್ ಅಲ್ಲಿ ಹಾಕಿರೋಂಥದ್ದು ನನಗೆ ಸುಮ್ಮನೆ ನಿಮ್ಗೆ ಹೇಳಿ ಮಿಸ್ಗೈಡ್ ಪಬ್ಲಿಕ್ ಅಲ್ಲಿ ಹಾಕಿರೋದು. ಒಂದು ನಿಮಿಷ, ನಮ್ಮ ಹತ್ರ ದಾಖಲೆಗಳು ಹೇಗಿವೆ ಅಂತ ಹೇಳಿದ್ರೆ ಗ್ರಾಮಸಭಾ ವರದಿಯಲ್ಲಿ ಕೊಟ್ಟಿದ್ದಾರೆ ಇಂತಿಂತ ಕಡೆಗಳಲ್ಲಿ ಸಿಸಿ ಕ್ಯಾಮರಾ ಅಳವಡಿಸಿದ್ದೇವೆ. ಅದು ನಿಮ್ಮ ಗ್ರಾಮ ಪಂಚಾಯತಿಯಿಂದ ಕೊಟ್ಟ ವರದಿಯಲ್ಲ, ಇದು ಸರಿಯೇ ತಪ್ಪು? ನಾಳೆ ನನ್ನ ಮನೆಯವರು ನನ್ನ ಅಕ್ಕ ತಂಗಿ ಹೋಗ್ತಾರೆ, ಇವರಿಗೆ ನೋಡುವ ಅವಶ್ಯಕತೆ ಏನು? ಈಗ ವಾಯ್ಸ್ ರೆಕಾರ್ಡ್ ಅಲ್ಲ, ಇವ್ರು ಆಗ್ಲೇ ಅಲ್ಲಿ ಬಂದಿದ್ರೆ ಮಾತಾಡ್ಬೋದು, ಇಲ್ಲಿ ಇನ್ನು ಎಂತಕ್ಕೆ ರೋಡಲ್ಲಿ ಅಂತ ಏನ್ ಕೇಸ್ ಆಗ್ತದೆ ನೀವು ಅಲ್ಲೇನೇನು ಅಲ್ಲಿ ನೀವು ಅಲ್ಲೇನೇನು ಆ ಥರ ನಡೀತಾ ಇದೆ ಅನ್ನೋ ಸಂಬಂಧಪಟ್ಟಂಗೆ ನನಗೆ ಕ್ಲಿಯರ್ ಆಗಿ ಬರೆದ್ಬಿಟ್ಟು ನಾನು ವರದಿ ಕೊಡು. ಇದುವರೆಗೂ ನನಗೆ ನೀವು ಅದ್ರ ಬಗ್ಗೆ ನನಗೆ ಹೇಳ್ತೀರಿ. ನಾನು ಕಂಪ್ಲೇಂಟ್ ಮಾಡಿದ್ದು ಸರ್, ನಾನು ಕಂಪ್ಲೇಂಟ್ ಮಾಡಿ ಸ್ಟೇಷನ್ಗೆ ಕಂಪ್ಲೇಂಟ್ ಮಾಡಿ ಇಂಥ ವಿಷಯಗಳು ನಡೀತಾ ಉಂಟು, ಇದು ಸಾರ್ವಜನಿಕರ ಗೌಪ್ಯತೆ ಮತ್ತು ಒಂದು ಪರ್ಸನಲ್ ಲೈಫ್ ಅಂತ ಹೇಳಿ ಇರ್ತದಲ್ಲ, ಅಲ್ಲ ಕೊಟ್ಟು ಕಂಪ್ಲೇಂಟ್ ಕೊಟ್ಟು ಇದಕ್ಕೆ ಬಂದು ಡಿಸ್ಕನೆಕ್ಟ್ ಮಾಡಿ ಆಗಿದೆ. ಹಾಗಾದ್ರೆ ಅವರ ಹತ್ರ 3 ತಿಂಗಳಾಯ್ತು ಅಂತ ಹೇಳ್ತಿದ್ದಾರೆ, ಇವತ್ತು ಮಾಹಿತಿ ಕೊಟ್ಟಿದ್ದಾರೆ ಗ್ರಾಮಸಭೆ. 3 ತಿಂಗಳ ಎಷ್ಟು ಸಾರ್ವಜನಿಕರ ವಿಡಿಯೋಗಳು ಅವರ ಹತ್ರ ಇರ್ಬೋದು, ಚೆಕ್ ಮಾಡಿ. ಅಲ್ಲ ನಾವು ಹೇಳುದು ಚೆಕ್ ಮಾಡುದು ಇವರಲ್ಲ, ಪೊಲೀಸ್ನವರು. ಈಗ ಪೊಲೀಸ್ನವರು ಇವರೇ ನೀವು ಕೇಳ್ತೀರಾ ಇಂಥವಕ್ಕೆ ನನಗೆ ಕ್ರೈಮ್ ವಿಚಾರಕ್ಕೆ ಸಂಬಂಧಪಟ್ಟಿತ್ತು, ನೀವು ಪೊಲೀಸ್ ಇಲಾಖೆಯಲ್ಲಿ ನೀವೇನು ಕೊಡ್ತೀರಾ ಕೊಡಿ, ವಿಚಾರಣೆ ಆಗಲಿ. ಬಟ್ ಇಲ್ಲಿ ಮಾತ್ರ ನೀನು ಸಾರ್ವಜನಿಕರ ಮೆಟೀರಿಯಲ್ಸ್ ಅದು ಇದು ಹೋಗಿತ್ತು ನೀವು ಕೊಟ್ಟು ನಾನು ಅದಕ್ಕೆ ಇನ್ವಾಲ್ವ್ ಆಗಲ್ಲ, ಕೊಟ್ಟರು ನಾನು ರಿಪೋರ್ಟ್ ಮಾಡ್ತೀನಿ, ಸರಿನಾ? ಮತ್ತು SP ಸಾಹೇಬ್ರು ಹೇಳಿದ್ರು ನಾನು ಆನ್ಸರ್ ಹೇಳ್ತೀನಿ, ಸರ್ ಹಿಂಗೆ ಪಂಚಾಯತಿನವ್ರು ಹಿಂಗೆ ಆಗಿತ್ತಂತೆ ಕಂಪ್ಲೇಂಟ್ ಕೊಟ್ಟಿದ್ದೆ ಅಂತ ನಾನು ಹೇಳ್ತೀನಿ, ಆಯ್ತಾ? ಕಂಪ್ಲೇಂಟ್ ವಿಚಾರ ಸಿಬ್ಬಂದಿಗಳದು ನಿಮ್ಮ ಸಿಬ್ಬಂದಿ ಇದೆಯಲ್ಲ ಅದು ಎನ್ಕ್ವೈರಿಗೆ ಹಾಕಿದ್ದೀರಿ, ಅದಕ್ಕೆ ಸಾರ್ವಜನಿಕರು ಕೇಳೋದಿಷ್ಟೇ, ಅದು ಇಲಾಖೆ ಚೌಕಟ್ಟು ಇರ್ತದೆ ಎಲ್ಲ ವಿಚಾರಣೆ. ಬಟ್ ಈ ವಿಚಾರ ನಮಗೆ ಒಂದು ವಿಷಯ ನಾನು ನಿಮ್ಗೆ ಸ್ಪಷ್ಟ ಹೇಳ್ತೇನೆ, ಈ ಸಂತೋಷನ ಕಳವು ವಿಷಯ ಆದ ಕಾರಣ ನಮಗೆ ಈ CCTV ವಿಷಯ ಬೆಳಕಿಗೆ ಬಂತು. ಇಲ್ಲದ್ರೆ ನೋಡಿ ನಾಳೆ 2 ತಿಂಗಳು ಕಳೆದು 3 ತಿಂಗಳಲ್ಲಿ ಚುನಾವಣೆ ಬರ್ತದೆ, ಅವರು ಹೊರಗೆ ಬರ್ತಾರೆ, ಯಾರು ಗೆಲ್ತಾರೋ ಇಲ್ಲೋ ಅದು ಮತ್ತೆ ನಾನು ಹೇಳ್ತೇನೆ, ಇವರು ಪಂಚಾಯತಿನ ಒಂದು ವ್ಯವಸ್ಥೆಯನ್ನು ಇಡೀ ಅಂಗೈಯಲ್ಲಿ ಹಿಡ್ಕೊಂಡು ಯಾರು ಹೋಗ್ತಾರೆ. ಈಗ ಅದನ್ನ ನಾನು ಇದ್ಮೇಲೆ ಕೇಳಿ ಕ್ರೈಮ್ ಏನೈತೆ ಅದನ್ನ ನೋಡ್ಕೊಳ್ಳಿ, ನನಗೆ ಅದಕ್ಕೆ ಬಂದ್ರೆ ಗೈಡ್ಲೈನ್ಸ್ ಉಲ್ಲಂಘನೆ ಮಾಡಿದ್ರೆ ನೀವೇನ್ ಕ್ರಮ ತಗೋಬಿಟ್ರು ಎಲೆಕ್ಷನ್ ಸೆಕ್ಷನ್ ಕಳಿಸಿ ನಾನು ರಿಪೋರ್ಟ್ ಮಾಡ್ತೀನಿ ಅಷ್ಟೇ. ರೈತ ಬಾಂಧವರೇ, ಬಿಸಿಲು ಕಳೆದಿತ್ತು, ಇನ್ನೇನು ಕೃಷಿ ಮಾಡೋದಿಕ್ಕೆ ಸೂಕ್ತ ಸಮಯ. ಹಾಗಾಗಿ ಉತ್ತಮ ಗುಣಮಟ್ಟದ ಗಿಡಗಳಿರುವ ನರ್ಸರಿಯನ್ನ ಹುಡುಕ್ತಾ ಇದ್ದೀರಾ? ಹಾಗಾದ್ರೆ ನಮ್ಮ ಸುಳ್ಯದ ಮೊಗರ್ಪಡೆ ಮಸೀದಿ ಮುಂಭಾಗವಿರುವ ಕರ್ನಾಟಕ ಅಗ್ರಿ ಗಾರ್ಡನ್ ನರ್ಸರಿಗೆ ಭೇಟಿ ಕೊಡಿ. ಇಲ್ಲಿ 3 ಎಕರೆ ಜಮೀನಿನಲ್ಲಿ ತಯಾರಾಗ್ತಾ ಇದೆ ಉತ್ತಮ ತಳಿಯ ಹೈಬ್ರಿಡ್ ತೆಂಗಿನ ಗಿಡಗಳು, ಕೋಕೋ ಗಿಡಗಳು, ಅಡಿಕೆ ಗಿಡಗಳಾದ ಎಂಟರಮಂಗಲ, ಮೋಹಿತ್ ನಗರ, ಸೈಗಾನ್, ರತ್ನಗಿರಿ, ಸುಮಂಗಲ, ಸ್ವರ್ಣ ಮಂಗಳ,
ಊರಿನ ಮಂಗಳ ಮತ್ತು ಜಾಯಿಕಾಯಿ ಗಿಡ, ವಿವಿಧ ರೀತಿಯ ಹಣ್ಣಿನ ಗಿಡಗಳು, ಕರಿಮೆಣಸಿನ ಕಸಿ ಗಿಡ, ಪಣಿಯೂರು 7 ಲಭ್ಯ ಹಾಗೂ ಶತಮಂಗಲ ಅಡಿಕೆ ಗಿಡಗಳು ಲಭ್ಯ. ಕರ್ನಾಟಕ ಅಗ್ರಿ ಗಾರ್ಡನ್ ನರ್ಸರಿ, ಮೊಗರ್ಪಡೆ, ಹಳೇಗೇಟು, ಸುಳ್ಯ. ಬುಕಿಂಗ್ ಆಗಿ ಇಂದೇ ಸಂಪರ್ಕಿಸಿ 9048865019 99461 23801.